श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि गुरुभ्यः तद्गुरुभ्यश्च नमो वाग्मदीमहे प्रणीमहे च तत्राद्योदम्पती जगदां स्वशेषभूतेन मया स्वीयैः सर्वपरिच्छिदैः विधातुं प्रीतमात्मानं श्रीमान् इति स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ति यस्य दुरितभक्ताद्याः पारिशुद्ध्याः परशतं विघ्नान् निघ्नन्ति सततं विश्वक्सेनं तमाश्रये ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठमुक्तारं शक्तये पौत्रमकल्मषं पराशरात्मजं वन्दे शुकदातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरे कृष्णाय यादवेन्द्राय ज्ञानमुद्राय योगिने नाथाय रुक्मेशाय नमो वेदान्तवेदिने नमोस्तुते व्यासविशालबुद्धे पुल्लारविन्दाय तपत्तनेत्र येन त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महद्ध्रुवः स्कन्दोऽर्जुनो भीमसेनोऽस्य शाखाः माद्रीसुता पुष्पफले समृद्धे मूलं कृष्णं ब्रह्मणाश्च भीष्मद्रोणतटा जयद्रथजलगान्धारनीलोत्पल शल्यग्राहवती कृपेण महिनी कर्णेन वेलाकुला अश्वत्थामविकर्णघोरमकरदुर्योधनावर्तिनी सोत्तीर्णः खलु पाण्डवैरणनदी कैवर्तके केशवे धर्मे च अर्थे च कामे च मोक्षे च भरतर्षभ यदि हस्ति तदन्यत्र यन्ये नास्ति न तत्क्वचित् महत्त्वे च गुरुत्वे च ध्रियमाणं यतोऽधिकं महत्त्वात् भारवत्वाच्च महाभारतमुच्यते। अष्टमैची समेत श्रीकृष्णाय परब्रह्मणे नमः। अथ श्रीमन्महाभारते शान्तिपर्वे राजधर्मपर्वः एकोनविंश अध्यायः ಒಂದು ಕಡಿಮೆ 20 ಅಂದ್ರೆ 19ನೇ ಅಧ್ಯಾಯ. ನಿನ್ನೆ 18ನೇ ಅಧ್ಯಾಯದಲ್ಲಿ ನಿಲ್ಲಿಸಿದ್ವಿ. ಭೀಮಸೇನನು ಮತ್ತೆ ಧರ್ಮರಾಜನಿಗೆ ಮಾತು, ಧರ್ಮರಾಜ ಅದಕ್ಕೆ ಪ್ರತಿಯಾಗಿ ಹೇಳಿದ್ದು ಇಲ್ಲ. ಮುಂದೆ ಧರ್ಮರಾಜನು ಸನ್ಯಾಸವೇ ಉತ್ತಮ ಧರ್ಮ ಎಂದು ಅರ್ಜುನಿಗೆ ತಿಳಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹಾಗೆ ಯುಧಿಷ್ಠಿರನು, ಅಪ್ಪ ಅರ್ಜುನ, ಹಾಗಲ್ಲ, ನಾನು ಧರ್ಮಬೋಧಕ ಶಾಸ್ತ್ರಗಳನ್ನ ಬಲ್ಲೆ, ಬ್ರಹ್ಮ ಪ್ರತಿಪಾದಕ ಶಾಸ್ತ್ರಗಳನ್ನು ಬಲ್ಲೆ. ಕರ್ಮಗಳನ್ನು ಮಾಡು ಎಂದು ಕರ್ಮ ಪ್ರವೃತ್ತಿಯನ್ನು ಬೋಧಿಸುವ ಮತ್ತು ಅದಕ್ಕೆ ವಿರುದ್ಧವಾಗಿ ಕರ್ಮಗಳನ್ನು ಬಿಡು ಎಂದು ಬೋಧಿಸುವ ಉಭಯವಿಧ ವೇದ ವಚನಗಳನ್ನು ಬಲ್ಲೆ. ಶಾಸ್ತ್ರಗಳೆಲ್ಲ ಬಹಳ ತುರುಕಾಗಿದೆ. ಹಲವು ಕಾರಣಗಳನ್ನು ಹಿಡಿದು ವಿಚಾರ ಮಾಡಿದ್ರು ಅವು ಒಂದಕ್ಕೊಂದು ಹೊಂದದೆ ವ್ಯಾಗುಲವಾಗಿ ತೋರುತ್ತೆ. ಅಂತಹ ಶಾಸ್ತ್ರಗಳನ್ನೆಲ್ಲ ತಿಳಿದು ಅವುಗಳ ಮುಖ್ಯ ಸಿದ್ಧಾಂತ ಏನು ಎಂಬುದನ್ನ ನಾನು ಯಥಾವಸ್ಥಿತವಾಗಿ ತಿಳಿದಿದ್ದೇನೆ. ನಿನ್ನ ಸ್ಥಿತಿಯು ಹಾಗಲ್ಲ. ನೀನು ಶಾಸ್ತ್ರಗಳನ್ನು ಮೇಲೆ ಮೇಲೆ ಮಾತ್ರ ಓದ್ದವನು. ನಿನಗೆ ಆ ಶಾಸ್ತ್ರಗಳಿಗಿಂತಲೂ ಹೆಚ್ಚು ಶ್ರದ್ಧೆಯು ಬೇರೆ ಮಾರ್ಗದಲ್ಲಿರುವುದು. ನೀನು ವೀರವ್ರತವನ್ನು ಹಿಡಿದವನು, ಹಠವಾದಿ. ತತ್ವಶಾಸ್ತ್ರಗಳ ಸಾರಾರ್ಥವನ್ನು ನಿರ್ಧರಿಸಿ ತಿಳಿಯಲು ನೀನು ಸಮರ್ಥನಲ್ಲ. ನೀನು ನಿಜವಾಗಿ ಧರ್ಮ ಸೂಕ್ಷ್ಮವನ್ನು ಬಲ್ಲವನಾಗಿದ್ರೆ ಎಂದಿಗೂ ಈಗ ಹೇಳ್ತಾ ಇರಲಿಲ್ಲ. ಶಾಸ್ತ್ರವನ್ನ ಯಥಾವತ್ತಾಗಿ ತಿಳಿದು ಧರ್ಮ ನಿಶ್ಚಯವನ್ನ ಚೆನ್ನಾಗಿ ಬಲ್ಲ ಯಾವನು ಹೀಗೆ ಹೇಳಲಾರ. ಹಾಗಿದ್ದರೂ ಅರ್ಜುನ, ನಿನಗೆ ನನ್ನಲ್ಲಿರುವ ಸಹೋದರ ಸ್ನೇಹಕ್ಕೂ ಪ್ರೀತಿಗೂ ತಕ್ಕಂತೆ ನಿನಗೆ ಯುಕ್ತವಾಗಿಯೂ ನ್ಯಾಯಸಮ್ಮತವಾಗಿಯೂ ತೋರಿದ ಮಾತುಗಳನ್ನೇನೋ ನೀನು ಆಡಿದೆ. ಅದಕ್ಕಾಗಿ ನಾನು ಸಂತೋಷಿಸ್ತೇನೆ. ಆ ಮಹೇಶ್ವರನಿಗೆ, ಬ್ರಹ್ಮನಿಗೆ ಮತ್ತು ಶ್ರೀ ವಾಸುದೇವನಿಗೆ ಸಾಟಿಯಾದ ಪ್ರಾಣಿ ಒಂದಾದರೂ ಇದುವರೆಗೆ ಲೋಕದಲ್ಲಿ ಹುಟ್ಟಲಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದರಂತೆಯೇ ಯುದ್ಧ ವೀರರಲ್ಲಿ ನಿನಗೆ ಸಾಟಿ ಇಲ್ಲ ಎಂಬುದು ಸರ್ವ ಸಮ್ಮತ. ನಿನ್ನನ್ನು ಮೀರುವ ಯೋಧನು ಇದುವರೆಗೆ ಹುಟ್ಟಲಿಲ್ಲ, ಇನ್ನು ಮೇಲೆ ಹುಟ್ಟುವುದೂ ಇಲ್ಲ. ಇಂದ್ರ, ವಾಯು, ವಿಷ್ಣು ದೇವರಲ್ಲಿ ಎಂತಹ ಬಲ ಉಂಟೋ ಅದೇ ಬಲವು ನಿನ್ನಲ್ಲಿಯೂ ಈ ಭೀಮನಲ್ಲಿಯೂ ನೆಲೆಗೊಂಡಿದೆ. ಚಿತ್ರಯುದ್ಧದಲ್ಲಿಯೂ ದೂರದಿಂದ ಹೊಡೆಯುವುದರಲ್ಲಿಯೋ ದಿವ್ಯಾಸ್ತ್ರ ಸಂಪತ್ತಿನಲ್ಲಿಯೂ ನಿನಗೆ ಸಮಾನರಿಲ್ಲ. ಆದರೆ ಧರ್ಮಗಳಿಗೆ ಸಂಬಂಧಪಟ್ಟ ವಿಚಾರವು ಮಾತ್ರ ನನಗೆ ನಿಶ್ಚೇಷವಾಗಿ ತಿಳಿಯುತ್ತೆ. ಆ ಧರ್ಮ ಸೂಕ್ಷ್ಮ ವಿಚಾರದಲ್ಲಿ ನೀನು ನನ್ನನ್ನು ಮೀರಿಸಲಾರೆ. ನನ್ನ ಬುದ್ಧಿಗೆ ನಿರ್ಧಾರವಾಗಿ ತೋರಿದ ಆ ವಿಷಯವನ್ನ ನೀನು ಸಂದೇಹಿಸಲೇಬಾರದು.
ನೀನು ಯುದ್ಧ ವಿದ್ಯೆಯನ್ನು ಚೆನ್ನಾಗಿ ಕಲಿತುವೆ ಹೊರತು ವೃದ್ಧರನ್ನು ಸೇವಿಸಿದವನಲ್ಲ. ಧರ್ಮಗಳ ಸಂಗ್ರಹ ವಿಸ್ತಾರಗಳನ್ನೆಲ್ಲ ತಿಳಿದ ವೃದ್ಧರ ನಿಶ್ಚಯ ಜ್ಞಾನ ಎಂಥದೋ ನೀನು ಅರಿಯ. ಅಪ ಅರ್ಜುನ, ತಪಸ್ಸು, ತ್ಯಾಗ, ಅವಿಧಿ ಎಂಬ ಇವು ಮೂರು ಕ್ರಮವಾಗಿ ವಿದ್ವಾಂಸರಿಂದ ನಿರ್ಧರಿಸಲ್ಪಟ್ಟಂತ ಶ್ರೇಯೋ ಮಾರ್ಗಗಳು. ಇವು ಮೂರರಲ್ಲಿ ಒಂದಕ್ಕಿಂತ ಒಂದು ಮತ್ತೊಂದು ಅತಿಶಯ ಎಂಬುದೇ ನನ್ನ ಮತ. ತಪಸ್ಸು, ತ್ಯಾಗ, ಅವಿಧಿ ಅಂತಂದ್ರು. ನೀನಾದರೂ ದನಕ್ಕಿಂತಲೂ ಮೇಲಾದದು ಇಲ್ಲ ಎಂದು ತಿಳಿದಿದ್ದೀಯ. ಆ ಧನವು ಪ್ರಧಾನವಲ್ಲ ಎಂಬುದನ್ನು ನಿನಗೆ ನಿರೂಪಿಸುತ್ತಾನೆ. ಲೋಕದಲ್ಲಿ ತಪಸ್ಸನ್ನ, ವೇದಾಧ್ಯಯನವನ್ನ ಸಹಜವಾಗಿ ನಡೆಸುತ್ತಿರುವ ಧಾರ್ಮಿಕರು ಅನೇಕರುಂಟು. ತಪೋನಿರತರಾದ ಅಂತಹ ಮುನಿಗಳಿಗೆ ಶಾಶ್ವತ ಲೋಕಗಳು ಲಭಿಸುತ್ತೆ. ಅರುಣರೆಂದು, ಕೇತುಗಳೆಂದು ಕರೆಯಲ್ಪಡುತ್ತಿರುವ ಕೆಲವು ಮಹರ್ಷಿಗಳು ಮೀಸೆ ಮೊಳೆಯುತ್ತಿದ್ದ ಪ್ರಾಯದಲ್ಲಿಯೇ ಧೈರ್ಯದಿಂದ ವಿರಕ್ತಿಯನ್ನು ಹಿಡಿದು ವನಕ್ಕೆ ಹೋಗಿ ವೇದಾಧ್ಯಯನರತರಾಗಿ ದಿವ್ಯ ಲೋಕಗಳನ್ನು ಹೊಂದಿದ್ದಾರೆ. ಕೆಲವು ಮಂದಿ ಆರಿರೋ ವಿಷಯ ತ್ಯಾಗದಿಂದ ಅಜ್ಞಾನಾಂಧಕಾರವನ್ನು ನಿಗ್ರಹಿಸಿ ದೇವಯಾನ ಎಂಬ ಉತ್ತಮ ಮಾರ್ಗದಿಂದ ಸರ್ವತ್ಯಾಗಿಗಳಾದ ಸನ್ಯಾಸಿಗಳು ಹೊಂದತಕ್ಕ ಲೋಕಗಳನ್ನು ಹೊಂದಿದ್ದಾರೆ. ಪಿತೃಯಾನ ಎಂಬ ದಕ್ಷಿಣ ಮಾರ್ಗದಿಂದ ಪಿತೃಸ್ಥಾನವಾದ ಚಂದ್ರಲೋಕವನ್ನು ಹೊಂದತಕ್ಕವರೆಲ್ಲ ಕರ್ಮಗಳಲ್ಲಿ ನಿರತರಾದವರೇ. ಇವರೆಲ್ಲರೂ ಹೋಗುವ ದಾರಿಯು ಸ್ಮಶಾನ ಮಾರ್ಗವೇ. ಮೋಕ್ಷಾರ್ಥಿಗಳು ಹೊಂದತಕ್ಕದ್ದಾಗಿ ಹೀಗೆಂದು ನಿರ್ದೇಶಿಸಲು ಅಸಾಧ್ಯವಾದ ಆ ಬ್ರಹ್ಮಪದವನ್ನೇ ಮೂರನೆಯದಾದಂತಹ ಅವಿಧಿ ಎಂದು ಹೇಳ್ತಾರೆ. ಈ ಉತ್ತಮ ಪದಕ್ಕೆ ಕಾರಣವಾಗಿರುವುದರಿಂದ ತ್ಯಾಗವೇ ಮುಖ್ಯ ಎಂದು ನನ್ನ ನಿರ್ಧಾರ. ಅದನ್ನು ನಿನ್ನಂತವರಿಗೆ ತಿಳಿಸುವುದು ಬಹಳ ಕಷ್ಟವೇ. ಸಾರಾಸಾರ ವಿಮರ್ಶಕರಾದ ಅನೇಕ ವಿದ್ವಾಂಸರು ಬಹಳ ವಿಷಯಗಳನ್ನು ಓದಿ ಇಲ್ಲಿರಬಹುದೇ ಅಲ್ಲಿರಬಹುದೇ ಎಂದು ಹುಡುಗಿ ಕೊನೆಗೆ ಈ ನಿಶ್ಚಯಕ್ಕೆ ಬಂದಿದ್ದಾರೆ. ಇದನ್ನು ತಿಳಿಯಲಾರದ ಜನರು ವೇದಾಂತ ಶಾಸ್ತ್ರಗಳನ್ನೆಲ್ಲ ಆಲೋಚನೆ ಮಾಡಿಯೂ ಕೊನೆಗೆ ಬಾಳೆಯ ಕಂಬವನ್ನು ಸುಲಿದು ಅದರೊಳಗಣ ತಿರುಳನ್ನು ಕಾಣದವರಂತೆ ಮುಖ್ಯ ಸಾರವನ್ನು ತಿಳಿಯಲಾರದೆ ಇರುವರು. ಅಂಥವರಿಗೆ ಆತ್ಮತತ್ವವೂ ತಿಳಿಯದು. ಅವರು ಏಕಾಂತವಾದ ಸನ್ಯಾಸ ಮಾರ್ಗವನ್ನು ನಿರಾಕರಿಸಿ ಪಾಂಚಭೌತಿಕವಾದ ಶರೀರದೊಳಗಿನ ಆತ್ಮವನ್ನೇ ಇಚ್ಛಾದ್ವೇಷಗಳಿಂದ ಕೂಡಿದ್ದಾಗಿ ತಿಳಿಯುತ್ತಾರೆ. ಅದು ಅಂಥದಲ್ಲ. ಆತ್ಮ ಎಂಬುದು ಕಣ್ಣು ಮೊದಲಾದ ಇಂದ್ರಿಯಗಳಿಗೆ ತಿಳಿಯುವುದಲ್ಲ. ಅದನ್ನು ಬಾಯಿಂದ ನಿರೂಪಿಸಿ ಹೇಳುವುದಕ್ಕೂ ಸಾಧ್ಯವಲ್ಲ. ಈ ಆತ್ಮವು ಕರ್ಮ ಕಾರಣ ಎನಿಸಿದ ಅಜ್ಞಾನವನ್ನು ಹಿಡಿದು ಭೌತಿಕ ಶರೀರಗಳಲ್ಲಿ ತಿರುಗಿ ಸುತ್ತಿ ಬರುತ್ತಿರುತ್ತೆ. ಆದ್ದರಿಂದ ಮನುಷ್ಯನು ತೃಷ್ಣೆಯನ್ನು ಅಡಗಿಸಿ ಕರ್ಮಗಳನ್ನ ತೊರೆದು ಅಹಂಕಾರವನ್ನು ನೀಗಿ ಮೋಕ್ಷ ಮಾರ್ಗವನ್ನು ಹಿಡಿದು ಸುಖವನ್ನು ಹೊಂದಬೇಕು. ಹೀಗೆ ಸಜ್ಜನ ಸೇವೆಯನಾಗಿ ಸೂಕ್ಷ್ಮ ದೃಷ್ಟಿಯಿಂದ ತಿಳಿಯಬೇಕಾದ ಮೋಕ್ಷ ಮಾರ್ಗ ಇರುವಾಗ ಅನರ್ಥಪೂರ್ಣವಾದ ಬೇರೆ ಮಾರ್ಗವನ್ನು ನೀನು ಹೇಗೆ ಪ್ರಶಂಸೆ ಮಾಡ್ತೀಯೇ? ಕರ್ಮಗಳ ಸ್ವರೂಪವನ್ನು ತಿಳಿದು ಯಜ್ಞದಾನಾದಿ ಕರ್ಮಗಳಲ್ಲಿ ನಿರತರಾದವರು ಕೂಡ ಅರ್ಥವನ್ನು ಅನರ್ಥ ಕಾರಣ ಎಂದು ಮೋಕ್ಷ ಮಾರ್ಗವೇ ಮೇಲು ಎಂದು ಹೇಳುತ್ತಿದ್ದಾರೆ. ಪ್ರಮಾಣಜ್ಞನಾದ ಕೆಲವು ಪಂಡಿತರು ಕರ್ಮ ವಾಸನೆಯಿಂದ ಮೋಕ್ಷ ಇಲ್ಲ ಎಂದು ಬೋಧಿಸುತ್ತಾ ತಾವು ಮೂಢರಾಗಿ ವರ್ತಿಸ್ತಾ ಇದ್ದಾರೆ. ಅಂಥವರನ್ನು ಸರಿಯಾದ ದಾರಿಗೆ ತಿರುಗಿಸುವುದು ಕಷ್ಟವೇ. ಹೀಗೆ ಅನೇಕ ವೇದಶಾಸ್ತ್ರಗಳನ್ನು ಓದಿ ಹಲವು ವಿಧದಲ್ಲಿ ವಾದ ಮಾಡಬಲ್ಲಂತಹ ಕೆಲವು ವಿದ್ವಾಂಸರು ಜನರ ಮುಂದೆ ಅಸತ್ಯಗಳನ್ನು ನುಡಿಯುತ್ತಾ ಇತರರನ್ನು ಧಿಕ್ಕರಿಸಿ ಮಾತನಾಡಿದ ಭೂಮಿಯನ್ನೆಲ್ಲ ತಿರುಗ್ತಾ ಇದ್ದಾರೆ. ಹೇ ಪಾರ್ಥ, ನಾನು ಚೆನ್ನಾಗಿ ತಿಳಿಯಲಾರದಿರುವ ವಿಷಯಗಳನ್ನ ಬೇರೆಯವರು ನಮ್ಮಿಂದ ಹೇಗೆ ತಿಳಿಯಬಲ್ಲರು? ಶಾಸ್ತ್ರಜ್ಞರಾದ ದೊಡ್ಡ ಪಂಡಿತರು ಕೆಲವು ವೇಳೆ ತಿಳಿಯದವರಂತೆಯೇ ನಡೆಯುತ್ತಾರೆ. ಧರ್ಮಜ್ಞನಾದವನು ತಪಸ್ಸಿನಿಂದ ವೈರಾಗ್ಯವನ್ನು ಹಿಡಿದು ಅದರಿಂದ ಬುದ್ಧಿ ಪರಿಪಾಕ ಹೊಂದಿ ಆ ಜ್ಞಾನದಿಂದಲೇ ಬ್ರಹ್ಮವನ್ನು ಹೊಂದುತ್ತಾನೆ. ಆದ್ದರಿಂದ ತ್ಯಾಗದಿಂದಲೇ ಯಾವಾಗಲೂ ಸುಖ ಉಂಟು ಎಂದ. ಅಣ್ಣ ತಮ್ಮಂದರಲ್ಲಿ ಚರ್ಚೆಗಳು, ವಾದಗಳು ಪ್ರತಿ ಅದಕ್ಕಾಗಿ ಎಲ್ಲ. ಈಗೇನು ಹೇಳಿದ್ ಸರಿನಾ ತಪ್ಪು ಅಂದ್ರೆ ಸರಿನೇನೆ. ಅದು ಯಾರಿಗೆ ಸರಿ ಅದನ್ನ ಈ ಸಂದರ್ಭ ಇದು. ಪಂಡಿತರೇ ಶಾಸ್ತ್ರಿಗಳೇ, ಮಿಥ್ಯೆಯಂ ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವಡೆ ನೀವು ಕಂಡಿಹಿರ ಮನುಜನ ಹೃದಯಾಂತರಾಳಗಳ ದಂಡ ಅದ ನುಡಿದ ನುಡಿ ಮಂಕುತಿಮ್ಮ. ಈ ಪದ್ಯದಲ್ಲಿ ಏನು ಶಾಸ್ತ್ರವನ್ನು ನಿಂದನೆ ಮಾಡಿದ್ರ ಅಂದ್ರಲ್ಲ. ಶಾಸ್ತ್ರವನ್ನ ಹೇಳುವಂತವರು ಆ ಸಂದರ್ಭ, ಪರಿಸರ ಇವುಗಳನ್ನ ನೋಡ್ಬೇಕು. ಶುರಸ್ಯ ಧಾರ ನಿಶಿತ ದುರಧ್ಯಯ ಅಂತ ಧರ್ಮದ ಬಗ್ಗೆ ಇವುಗಳನ್ನ ಮಾತಾಡ್ಬೇಕಾದ್ರೆ ಎರಡು ಕಡೆ ಅಲುಗಿರುವ ಕತ್ತಿಯ ಮೇಲೆ ನಡೆದಂತೆ ಬಹಳ ಎಚ್ಚರದಿಂದ ಹೇಳಬೇಕು. ಎಲ್ರಿಗೂ ತಲೆಗೆಲ್ಲ ಒಂದೇ ಶಾಸ್ತ್ರ ಅಂತ ಆಗೋಲ್ಲ.
ಅವರ ಸಂದರ್ಭ, ಪರಿಸರ ಇದನ್ನು ನೋಡ್ಬೇಕು. ಹಾಗಂತ ಏನೇನೋ ಕಾಂಪ್ರಮೈಸ್ ಮಾಡೋದಲ್ಲ. ಹೀಗೆಲ್ಲ ನೋಡ್ಬೇಕಾದ್ರು. ಈಗ 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸನ್ಯಾಸ ತುರೀಯ ಆಶ್ರಮ ಅಂತ. ಸನ್ಯಾಸವನ್ನು ಸ್ವೀಕರಿಸಿ ಹೋಗೋದಕ್ಕೆ ಉಪನಿಷತ್ತುಗಳು ಹೇಳುತ್ತೆ. ತ್ಯಾಗೇನೈಕೆ ಅಮೃತತ್ವಮಾನಶುಹು ನ ಕರ್ಮಣ ನ ಪ್ರಜೆಯ ಧನೇನ. ನ ಕರ್ಮಣ ನ ಪ್ರಜೆಯ ಧನೇನ, ಇವುಗಳಿಂದ ಸಿಗೋಲ್ಲ. ತ್ಯಾಗೇನೈಕೆ ಅಮೃತತ್ವಮಾನಶುಹು ಪರೇಣ ಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಯದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ. ಅವರುಗಳೆಲ್ಲ ನಿರ್ಧಾರ ಮಾಡಿದ್ರು. ಉಪನಿಷತ್ನಲ್ಲಿ ಹೇಳೋದು, ಈ ಸಂಸಾರ ಇದರಲ್ಲಿ ಸಿಗಾಕೊಂಡು ಹೆಂಡತಿ ಮಕ್ಕಳು ಈ ವ್ಯಾಮೋಹದಲ್ಲಿ ಬಹಳ ಕಷ್ಟ ಅಧ್ಯಾತ್ಮಕ್ಕೆ ಬರುವಂತಹದ್ದು. ಅದರಿಂದ ಎಲ್ಲವನ್ನು ಬಿಟ್ಟು ಸನ್ಯಾಸಿಯಾದವನು ಪಡೆಯುವಂತಹದ್ದು ಮೋಕ್ಷದ ಮಾರ್ಗ. ಅವನು ಅದಕ್ಕೆ ಚಿಂತಕ. ಯಾವುದು ಜೊತೆಗೂ ಅವನು ಅಂಟ್ಕೋಬಾರ್ದು. ನಿನ್ನೆ ಹೇಳಿದಂತೆ ಪುತ್ರೇಶನ, ದಾರೇಶನ, ವಿತ್ತೇಶನ ಇವುಗಳನ್ನು ಸಾಧಿಸಿರ್ಬೇಕು. ಈ ಸನ್ಯಾಸ ದಿಶೆಯಲ್ಲೂ ಕೂಡ ಇನ್ನು ಅವಧೂತ ದಿಶೆ ಅಂತಂದ್ರೆ ಎಲ್ಲವನ್ನೂ ಬಿಟ್ಟು ಏನು ಇಲ್ವೇ ಇಲ್ಲ. ಜಿ ವಿ ಅಯ್ಯರ್ ಒಂದು ಶಂಕರಾಚಾರ್ಯ ಅಂತ ಸಿನಿಮಾ ತೆಗೆದಿದ್ರು. ಅದರಲ್ಲಿ ಇದೆಲ್ಲ ಬರ್ಬೇಕಾದ್ರೆ ಅವಧೂತ ದಿಶೆ ಅಂದ್ರೆ ಅವನು ಕೋಪಿನನ್ನು ಕಿತ್ಬಿಟ್ಟು ಹಿಮಾಲಯ ಇದ್ರಲ್ಲಿ ಹೋಗ್ತಾನೆ ಒಬ್ಬನೇ ಒಬ್ಬ. ಜ್ಞಾನಾತ್ ಮೋಕ್ಷ, ಅದ್ವೈತದವರು ಹೇಳುವಂತಹದ್ದು. ಜ್ಞಾನದಿಂದಲೇ ಮೋಕ್ಷ. ಆ ಜ್ಞಾನ ಯಾರಿಗೆ ಅಂದ್ರೆ ಗೃಹಸ್ಥನಿಗಲ್ಲ. ಈ ಸನ್ಯಾಸಿ ಅವಧೂತನಾಗಬೇಕು. ಅವನಿಗೆ ಸರಿಯಾದ ಜ್ಞಾನ. ಏನ್ ಜ್ಞಾನ? ನಾನೇ ಬ್ರಹ್ಮ ಅಂತ. ಇದು ಅವರ ಸಿದ್ಧಾಂತ. ನಾವು ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಹೇಳಿದ್ ಯಾಕೆ ಅಂದ್ರೆ ಸನ್ಯಾಸದಲ್ಲಿ ಕ್ಲೇಶಗಳು ಜಾಸ್ತಿ. ಅವನ ಬಟ್ಟೆ ಅವನು ಒಗೆಯೋಂಗಿಲ್ಲ, ಅವನ ಅನ್ನ ಅಡಿಗೆ ಅವನು ಮಾಡ್ಕೊಳ್ಳೋ ಹಾಗಿಲ್ಲ. ಗೃಹಸ್ಥನಾದವನು ಬ್ರಹ್ಮಚಾರಿಗಳಿಗೂ ಇವರುಗಳಿಗೂ ಮಾಡಿ ಗೃಹಸ್ಥ ಧರ್ಮವನ್ನು ಸರಿಯಾಗಿ ಪಾಲಿಸ್ಬಿಟ್ರು, ಅದರಿಂದನೇ ಮೋಕ್ಷ. ಜನಕಾದಿಗಳ ಉದಾಹರಣೆಯನ್ನು ಕೊಡ್ತಾರೆ. ಸೊ ಒಂದೊಂದು ಇದರಲ್ಲಿ ಹಾಗೆ ಬ್ರಹ್ಮಚಾರಿಯಾಗಿರೋದು, ಬ್ರಹ್ಮಚಾರಿ ಹೌದು, ಬ್ರಹ್ಮಚಾರಿಯಾಗಿ ಕಳೆಯುವಂತಹದ್ದು ನೈಷ್ಠಿಕ ಬ್ರಹ್ಮಚರ್ಯ ಅಂತ. ಅಂದ್ರೆ 70 ವರ್ಷ 80 ವರ್ಷ ಆದ್ರೂ ಬ್ರಹ್ಮಚಾರಿನೇನು ಪ್ರತಿ ವರ್ಷ ಅವನು. ಆದ್ರೆ ಅವನಿಗೇನು ಅಂದ್ರೆ ಬೇರೆ ಯಾವ ಹೋಮಗಳನ್ನು ಮಾಡೋ ಯೋಗ್ಯತೆ ಇಲ್ಲ. ಬರೀ ಒಂದು ಸಮಯದ ದಾನವನ್ನು ಮಾಡ್ಬೋದಷ್ಟೇ. ಹೀಗೆ ಒಂದೊಂದು ಆಶ್ರಮದಲ್ಲಿ ಪ್ಲಸ್ ಅಂಡ್ ಮೈನಸ್ ಇವುಗಳಿರುವಂತಹದ್ದು. ಸನ್ಯಾಸಿಗಳು 2 ಸನ್ಯಾಸಿಗಳಾಗಬೇಕಾಗತ್ತೋ? ಆ ಮನೋದಾರ್ಢ್ಯತೆ ಎಲ್ಲವನ್ನು ಬಿಟ್ಟಿರುವಂತಹದ್ದು ಇವೆಲ್ಲ ಆಗ್ಬೇಕು. ಯಾರ ಬಗ್ಗೆನೂ ವಾಂಛೆ ಇರಬಾರ್ದು. ಇವರು ನನ್ನವರು, ಅವನ್ ನನ್ನ ತಮ್ಮ, ಇವ ನನ್ನ ಅಣ್ಣ, ಇವರು ನನ್ನ ಹೆಂಡತಿ, ಅವನ್ ನನ್ನ ಮಗ, ಇಲ್ಲ ಅವರು ನನ್ನ ಬಂಧುಗಳು. ಇದೆಲ್ಲ ಪೂರ್ವಾಶ್ರಮ ಮರ್ತು ಬಿಡ್ಬೇಕೆಲ್ಲದನ್ನು. ನಿನ್ನೆ ಇದನ್ನ ಹೇಳ್ತಾ ಇದ್ದೆ ನಾನು. ವಿಶಿಷ್ಟಾದ್ವೈತದಲ್ಲಿ ಸನ್ಯಾಸಿಗಳಾಗೋದು ಒಂದು ಸುಮಾರು 40-50 ಮೇಲೆ. ಅಷ್ಟರಲ್ಲಿ ಅವರ ಮಕ್ಕಳ ಮೇಲೆ ಇರೋ ಒಂದು ರೆಸ್ಪಾನ್ಸಿಬಿಲಿಟೀಸ್ ಆಗಲಿ, ಹೆಂಡತಿಗೆ ಅವಳಿಗೆ ಜೀವನಾಂಶ ಎಲ್ಲವನ್ನು ಕೊಡಿಸ್ಬಿಟ್ಟು, ಇಲ್ಲ ಮಠದವರೇನೆ ಎಲ್ಲದನ್ನು ವ್ಯವಸ್ಥೆ ಮಾಡಿ ಆಮೇಲೆ ಇವರಿಗೆ ಸನ್ಯಾಸವನ್ನು ಕೊಟ್ಟು ಕರೆಸ್ಕೊಂಡ್ಬರ್ತಾರೆ. ಇವ್ರು ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ಪುನಃ ಯಾವ ರೀತಿಯ ಕಾಂಟ್ಯಾಕ್ಟ್ಸು ಕೂಡ ಅವ್ರ ಹೆಂಡತಿ ಮಕ್ಕಳ ಜೊತೆ ಇರಬಾರದು. ಏನಾದ್ರು ಅವರಿಗೆ ಹತ್ರ ಬರುವುದೇ ಬೇಡ ಅಂತ. ಬಂದಿರ್ತಾನೆ ಇದೆಲ್ಲ ಮತ್ತೆ ವ್ಯಾಮೋಹಗಳು ಉಂಟಾಗುವಂತಹದ್ದು. ಇದು ನಿಜವಾದಂತಹ ಸನ್ಯಾಸ. ಸನ್ಯಾಸಕ್ಕೆ ಹೋಗಿ ಮತ್ತೆ ವಾಪಸ್ ಬಂದದ್ದು ಇದೆಲ್ಲ ಚರ್ಚೆಗಳು. ಈಗ ಮಧ್ವ ಇದರಲ್ಲಿ ಮಠದಲ್ಲಿ ಅಷ್ಟಮಠಗಳು ಅನೇಕರು ಬಾಲಕರು ಆಗಿದ್ದಾಗ್ಲೇನೆ ಏನೋ ಸ್ತೋತ್ರ ಎಲ್ಲ ಚೆನ್ನಾಗಿ ಹೇಳ್ತಿದ್ರು ಅಂತ ಅವರಿಗೆ ಸನ್ಯಾಸ ಕೊಡಿಸಿ, ಆಮೇಲೆ ಅವ್ರು ದೊಡ್ಡವರಾದ್ಮೇಲೆ ಅದನ್ನ ಬಿಟ್ಟು ಮತ್ತೆ ಬಂದು ವಿವಾಹವಾಗಿ ಈ ತರದ ವೃತ್ತಾಂತಗಳು ಅನೇಕ ಬಂದಿರುವಂತದ್ದು. ಬಹಳ ಕ್ಲೇಶಕರವಾದದ್ದು ಸನ್ಯಾಸ. ಆದರೆ ಸನ್ಯಾಸವನ್ನ ನಿಜವಾಗಿ ಅರ್ಥ ಮಾಡಿಕೊಂಡು ಯಥಾರ್ಥವಾಗಿ ಆಚರಿಸಿದ್ರೆ ಅವರು ಸದಾ ನಾರಾಯಣ ಧ್ಯಾನಪರಾಹ ಜಪದಲ್ಲಿ ಇರುವಂತವ್ರು. ಎಲ್ಲ ಸಂಬಂಧಗಳನ್ನು ಬಿಟ್ಟು ಸಮಾಜ ರೂಪಿಯಾದ ಭಗವಂತನಿಗೆ ತಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿಕೊಂಡದ್ದು. ನಂದು ಅಂತೇನೂ ಇಲ್ಲ. ಇದ್ರ ಬಗ್ಗೆನೂ ಕೂಡ ಅಭಿಮಾನ ಇಲ್ಲ. ಇದು ನಂದು, ಇದು ನನ್ನ ಆಶ್ರಮ. ಇವತ್ತಿಲ್ಲಿದ್ದವರು ನಾಳೆ ಇನ್ನೊಂದು ದಿವಸ ಒಂದೇ ಊರಿನಲ್ಲಿ ಎತ್ತಿ ತಂದು ಬಿಟ್ರೆ ಅಲ್ಲಿ ಅಂಟ್ಕೊಳ್ಳುತ್ತೆ ಅಂತ. ಇದೆಲ್ಲ ಸನ್ಯಾಸದಲ್ಲಿ ಹೇಳುವಂತ ಮಾತು. ಮುಂದುಗೋಣ. 19ನೇ ಅಧ್ಯಾಯ.
ಅಲ್ಲಿಗೆ ಆಯ್ತು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಯುಧಿಷ್ಠಿರನಿಗೆ ದೇವಸ್ಥಾನ ಮಹರ್ಷಿಯ ಮಾತುಗಳು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಜನಮೇಜಯ ರಾಜ, ಹೀಗೆ ಅಣ್ಣ ತಮ್ಮಂದರಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದ್ದಾಗ ನಡುವೆ ಮಹಾತಪಸ್ಸಿಯು ವಾಕ್ಚತುರನು ಆದಂತಹ ದೇವಸ್ಥಾನ ಮುನಿ ಯುಕ್ತಿಯುಕ್ತವಾದ ಮಾತುಗಳಿಂದ ಯುಧಿಷ್ಠರನ ಕುರಿತು ಹೀಗೆಂದು ಹೇಳ್ತಾನೆ. ಹೇ ಧರ್ಮರಾಜ, ಅರ್ಜುನನು ಧನಕ್ಕಿಂತಲೂ ಮೇಲಾದುದಿಲ್ಲ ಎಂದು ಹೇಳಿದ ವಿಚಾರದಲ್ಲಿಯೇ ನಾನು ನಿನಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಸಾವಧಾನ ಮನಸ್ಸಿನಿಂದ ಕೇಳು. ಹೇ ಅಜಾತ ಶತ್ರು, ಹುಟ್ಟಿನಿಂದಲೇ ಅವನಿಗೆ ಯಾರು ಶತ್ರುಗಳಿಲ್ಲ. ಧರ್ಮರಾಜನಿಗೆ ಅಜಾತ ಶತ್ರು. ನೀನೇನು ಕ್ಷತ್ರಧರ್ಮದಲ್ಲೇ ಈ ಭೂಮಿಯೆಲ್ಲವನ್ನು ಜಯಿಸಿದೆ. ಹಾಗೆ ಜಯಿಸಿದ ಭೂಮಿಯನ್ನ ವೃಥಾ ಬಿಟ್ಟು ಬಿಡುವುದು ನಿನಗೆ ನ್ಯಾಯ ಅಲ್ಲ. ಮತ್ತೆ ಯುದ್ಧ ಯಾಕೆ ಮಾಡ್ಬೇಕಾಗಿತ್ತು? ಹೀಗೆಲ್ಲವನ್ನು ಬಿಟ್ಟು ಹೋಗ್ತೀನಿ ಅಂತಂದ್ರೆ, ಕ್ಷತ್ರಿಯನಿಗೆ ಯಾವ ಧರ್ಮ? ಸ್ವಧರ್ಮ ನಿಧನಂಶಯ್ಯ. ಅಧರ್ಮದ ನಾಶ ಆಗಿದೆ. ಧರ್ಮದಿಂದ ರಾಜ್ಯವನ್ನ ಆಡು. ರಾಜನಿಗೆ ಯೋಗ್ಯವಾದಂತಹ ಯಾಗಗಳು, ಅಶ್ವಮೇಧ ಯಾಗ, ಇವುಗಳನ್ನ ನಡೆಸ್ಬೇಕು. ವಾಜಪೇಯ, ದೊಡ್ಡ ದೊಡ್ಡ ಯಾಗಗಳು. ಕ್ಷತ್ರಿಯನು ರಾಜನೇ ಮಾಡುವಂತ ಧರ್ಮ ಇದು ಯಾಗಗಳು. ಬ್ರಹ್ಮವನ್ನು ಪಡೆಯುವುದಕ್ಕೆ ಬ್ರಹ್ಮಚರ್ಯ ಮೊದಲಾದ 4 ಆಶ್ರಮಗಳೆಂಬ 4 ಹಂತಗಳ ಒಂದು ನಿಚ್ಚಣಿಗೆ ಏರ್ಪಟ್ಟಿದೆ. ಆ 4 ಮೆಟ್ಟಲುಗಳನ್ನು ಕ್ರಮವಾಗಿ ಹತ್ತಿ ಹೋಗಿ ಆ ಸ್ಥಾನ ಸೇರ್ಬೇಕು. ಮೊದಲು ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ. ಯಾವಾಗ ಆಗ್ಬೇಕು ಆ ರೀತಿಯಲ್ಲಿ ಆಗ್ಬೇಕಾದ್ದು. ಭರತನ ಉಪಾಖ್ಯಾನ ನಿನ್ನೆ ನೋಡಿದ್ವಿ. ಜಡ ಭರತ, ಆ ಜಿಂಕೆ ಮೇಲಿನ ವ್ಯಾಮೋಹ. ಅದಕ್ಕೆ ಮೊದಲು ಅವನು ಗೃಹಸ್ಥನಾಗಿದ್ದವನು. ಹೆಂಡತಿ ಮಕ್ಕಳು, ಅವ್ರ ಯೋಗಕ್ಷೇಮ ಎಲ್ಲ ಯಾರು ನೋಡ್ಬೇಕು? ಇವನೇನೋ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂತಂದ್ರೆ ರೆಸ್ಪಾನ್ಸಿಬಿಲಿಟೀಸು, ಕರ್ತವ್ಯದಲ್ಲಿ ಲೋಪ ಆಗೋದಿಲ್ವೇ? ಹೀಗೇನೆ ಯಾವುದೋ ಒಂದು ಆಧ್ಯಾತ್ಮಿಕ ಸಂಘನೋ ಮತ್ತೊಂದಕ್ಕೂ ಹೋಗಿ ಸೇವೆ ಮಾಡ್ತೀನಿ, ಎಲ್ಲ ಬಿಟ್ಬಿಟ್ಟು ಮನೇನ ಅಂತ ಅನ್ನೋದು. ಮನೆ ಮೊದಲು ನಮ್ಮ ಕಾರ್ಯಕ್ಷೇತ್ರ. ಮೊದಲು ನಮ್ಮ ರೆಸ್ಪಾನ್ಸಿಬಿಲಿಟೀಸು, ಜವಾಬ್ದಾರಿಗಳಿರೋದು ನಮ್ಮ ಬಂಧುಗಳಿಗೆ. ಇವೆಲ್ಲ ಮುಗಿಸಿ ಆಮೇಲೆ ಊರ್ ದನ ಕಾದು ದೊಡ್ಡ ಬೋರ ಅಂತ ಅನ್ನಿಸ್ಕೊಳ್ಳೋ ಹುಚ್ಚತನಕ್ಕೆ ಹೋಗ್ಬಾರ್ದು. ಊರಿಗೆ ಉಪಗಾರಿ, ಮನೆಗೆ ಮಾರಿ ಅಂತ ಗಾದೆಗಳು ಇವೆಲ್ಲ ಬರುವಂತಹದ್ದು. ಈ ತರದೆಲ್ಲ ಆಗ್ಬಾರ್ದು. ಸ್ವಾರ್ಥ ಮಾಡಿ ಅಂತಂದ್ಬಿಟ್ಟು ಹೇಳೋಲ್ಲ. ಅದ್ರ ಕರ್ತವ್ಯಗಳು, ರೆಸ್ಪಾನ್ಸಿಬಿಲಿಟೀಸು, ಅವುಗಳ ಬಗ್ಗೆ ಗಮನ ಇರಬೇಕು. 4 ಮೆಟ್ಟಿಲುಗಳು, ಒಂದೊಂದೇ ಮೆಟ್ಲು. ಒಂದ್ಸಲಿ ಮೇಲೆ ಕತ್ಬಿಟ್ಟು ಆಮೇಲೆ ಕೆಳಗೆ ಇಳಿಯೋದಲ್ಲ. ಆದ್ದರಿಂದ ಈಗ ನೀನು ಮೊದಲು ಗೃಹಸ್ಥ ಧರ್ಮವನ್ನ ಹಿಡಿದು ಗೌರಿ ದಕ್ಷಿಣೆಗಳು ಉಳ್ಳಂತಹ ಮಹಾಯಜ್ಞಗಳನ್ನು ನಡೆಸು. ವೇದಾಧ್ಯಯನವನ್ನೇ ಯಜ್ಞವಾಗಿ ಉಳ್ಳಂತಹ ಬ್ರಹ್ಮಚಾರಿಗಳೆಂದು, ಬ್ರಹ್ಮಜ್ಞಾನವೇ ಯಜ್ಞವಾಗಿ ಉಳ್ಳಂತಹ ಯೋಗಿಗಳೆಂದು, ಕರ್ಮನಿಷ್ಠರಾದ ಗೃಹಸ್ಥರೆಂದು, ತಪಸ್ಸೇ ಯಜ್ಞವಾಗಿ ಉಳ್ಳ ವಾನಪ್ರಸ್ಥರು ಎಂದು 4 ಆಶ್ರಮಗಳು ಉಂಟು. ಯಾಗಾದಿ ಕರ್ಮಗಳನ್ನು ನಡೆಸುವ ಕಾರಣಕ್ಕಾಗಿ ಆಸೆ ಪಟ್ಟು ಧನವನ್ನ ಸಂಪಾದಿಸೋಕ್ಕಿಂತಲೂ ಆ ಆಶೆಯನ್ನು ಬಿಡುವುದೇ ಮೇಲು ಎಂದು ವೈಖಾನಸರು ಹೇಳಿರುವುದಾಗಿ ಕೇಳಿದ್ದೇವೆ. ಅಂತ ಕರ್ಮವನ್ನ ಕ್ಷತ್ರಿಯನು ಕೈಗೊಂಡ ಪಕ್ಷದಲ್ಲಿ ದೋಷಿ ಎನಿಸುವುದು ನಿಶ್ಚಯ. ಕ್ಷತ್ರಿಯನಾದವನು ಈ ಅಧ್ಯಾತ್ಮದ ಇದಕ್ಕೆ ಬರುವುದ್ರೆ ಅವನ ಧರ್ಮದಿಂದ ಭ್ರಷ್ಟನಾಗ್ತಾನೆ. ಅವನ ಧರ್ಮ ಏನು? ಹಾಗೆ ಚಿಕ್ಕ ವಯಸ್ಸು, ಯೌವನದಲ್ಲಿದ್ದಾಗ ಶಕ್ತಿ, ದೈಹಿಕ ದಾರ್ಢ್ಯ ಕೂಡ ಇರುತ್ತೆ. ಅವಾಗ ಸಂಪಾದನೆ ಮಾಡಬೇಕು. ಋಗ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ, ನಿನಗೆ ಶಕ್ತಿ ಇದೆಯೋ, ಇವತ್ತು ನೀನು 5,000 ಕಡೆ ಸಂಪಾದನೆ ಮಾಡ್ತಿದ್ಯಾ, ನಿನ್ಗೆ 5 ಲಕ್ಷ ಸಂಪಾದನೆ ಮಾಡುವ ಶಕ್ತಿ ಇದೆ ಅಂದ್ರೆ ಅರ್ನ್ ದಟ್ ಮನಿ ಅಂತ ಹೇಳುತ್ತದೆ. ಸಂಪಾದನೆ ಮಾಡು. ಬೇಡ ನನಗೆ ಇಷ್ಟೇ ಸಾಕು ಅಂತಂದ್ರೆ ಅದಲ್ಲ. ಅವಾಗ ಆ ತೃಪ್ತಿ, ಇದು ನನಗೆ ಇಷ್ಟೇ ಸಾಕು ಅನ್ನೋದಲ್ಲ, ಮಾಡಬೇಕು. 5 ಲಕ್ಷ ಸಂಪಾದನೆ ಮಾಡು. ಅದರಲ್ಲಿ ದಾನಂ ಭೋಗೋ ನಾಶಸ್ತಿಸ್ರಹ, ಇದು ಹಿಂದೆ ಹೇಳಿದ್ದು ಸುಭಾಷಿತ. ಸತ್ಪಾತ್ರ ದಾನ ಮಾಡು, ನೀನೊಂದಷ್ಟಿಟ್ಕೋ. ಇಲ್ಲ ಭೋಗ ನೀನು ಮಾಡೋದು. 2 ಬಿಟ್ಟು ಸುಮ್ಮನೆ ಕೂಡಾಕಿಡ್ತೀನಿ ಅಂತಂದ್ರೆ ನಾಶವಾಗತ್ತೆ ಅಂತ. ಅತಿಯಾದ ಸ್ಪೆಂಡ್ ಥ್ರಿಫ್ಟ್ ಆಗ್ಬಾರ್ದು. ಒಂದು ಚೂರು ಅವನ ಕೈನಲ್ಲಿ ದುಡ್ಡೇ ನಿಲ್ಲಲ್ಲ ಅನ್ನೋದು ಅದಾಗಬಾರ್ದು. ಇಲ್ಲ ತುಂಬಾ ಜಿಪುಣನೂ ಆಗಬಾರ್ದು. ಎಲ್ಲದನ್ನು ಕೂಡಿ ಹಾಕಿದ್ದೆಲ್ಲ ತೆಗೆದು ಮತ್ತೆ ಇನ್ವೆಸ್ಟ್ಮೆಂಟ್, ರೀಇನ್ವೆಸ್ಟ್ಮೆಂಟ್, ಲಾಂಗ್ ಇದ್ರದ್ದು ಅಂತ 30 ವರ್ಷ 40 ವರ್ಷದ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, 40 ವರ್ಷ ನಿಲ್ತಾನ ವಯಸ್ಸಾದ್ಮೇಲೆ. ಹೀಗೆ ವಿವೇಕದಿಂದ ವರ್ತಿಸ್ಬೇಕಾದದ್ದು. ಯಾವಾಗ ಯಾವುದು ಬರಬೇಕು, ಎಷ್ಟು ಬರಬೇಕು. ಇವನು ಇಲ್ಲಿದ್ದಾಗ ಅದು
ಇವನ್ನೆಲ್ಲ ಪೂರ ಹಾಕಿ ಬೇಕಾದಷ್ಟು ದುಡ್ಡು ಬರೋ ಹೊತ್ತಿಗೆ ಇವನಿಗೆಲ್ಲ ರೋಗಗಳು ಮತ್ತೊಂದು ವಾರ್ಧಕ್ಯ ಇದರಲ್ಲಿ ಅವಾಗ ದುಡ್ಡು ಇಟ್ಕೊಂಡು ಇನ್ನೇನ್ ಮಾಡ್ಬೇಕು? ಹಾಗಂತ ಇದ್ದಿದ್ದನ್ನೆಲ್ಲ ಉಡಾಯಿಸ್ಬಿಡು ಅಂತ ಅನ್ನೋದು ಅಲ್ಲ. ಎಲ್ಲದರಲ್ಲೂ ಕೂಡ ವಿವೇಕ ಬೇಕು. ಇದೇನೆ ಪವರ್ ಟು ಡಿಸ್ಕ್ರಿಮಿನೇಟ್, ವಿವೇಕದಿಂದ ವರ್ತಿಸುವಂತಹದ್ದು. ಅದಕ್ಕಾಗಿ ಹಿರಿಯರು ಹಿತೈಷಿಗಳು ಆದವರ ಸಲಹೆ ಅವುಗಳನ್ನು ತಗೊಂಡು ಎಲ್ಲದನ್ನ ಸಾಧಕ ಬಾಧಕಗಳನ್ನು ನೋಡಿ ನಿರ್ಧಾರ ತಗೊಂಡು ಮಾಡಬೇಕು. ಕೆಲವರು ಕರ್ಮದ ನೆವದಿಂದಲೇ ವಿಶೇಷವಾಗಿ ಧನ ಸಂಗ್ರಹ ಮಾಡ್ತಾರೆ. ಮನಸ್ಸಿನಲ್ಲಿ ತೃಷ್ಣೆಯನ್ನಿಟ್ಟುಕೊಂಡು ಯೋಗ್ಯ ಅಯೋಗ್ಯಗಳನ್ನ ವಿವೇಚನೆಯಿಂದ ತಿಳಿಯಲಾರದೆ ತಮ್ಮ ದೇಹ ಧನಾದಿಗಳನ್ನ ಯೋಗ್ಯ ಕರ್ಮಗಳಿಗೂ ಉಪಯೋಗಿಸದೆ ಅಯೋಗ್ಯ ವಿಷಯಗಳಿಗೆ ಉಪಯೋಗಿಸುವ ಇಂಥವರು ಅದರಿಂದ ತಮಗಾಗುವ ಮಹಾದೋಷವನ್ನು ತಿಳಿಯುವುದಿಲ್ಲ. ಅವರಿಗೆ ಚಿತ್ತಶುದ್ಧಿಯೂ ಉಂಟಾಗುವುದು ಕಷ್ಟ. ಬ್ರಹ್ಮನು ಧನವನ್ನ ಸೃಷ್ಟಿಸಿದ್ದು ಯಾಗಕ್ಕಾಗಿಯೇ. ಆ ಧನವನ್ನ ಕಾಪಾಡತಕ್ಕ ಮನುಷ್ಯರನ್ನ ಸೃಷ್ಟಿಸಿದ್ದು ಅವರು ಯಾಗ ಮಾಡಬೇಕು ಎಂಬ ಉದ್ದೇಶದಿಂದಲೇ. ಆದ್ದರಿಂದ ಧನವನ್ನೆಲ್ಲ ಯಾಗಕ್ಕಾಗಿ ಉಪಯೋಗಿಸ್ಬೇಕು, ಸಂಪಾದನೆ ಮಾಡಬೇಕು. ಈಗ ರಾಜರೆಲ್ಲ ಇವರು ಅಶ್ವಮೇಧ ಯಾಗ ಮಾಡಿದಾಗ ಏನು, ಎಲ್ಲ ಕಡೆ ಕುದುರೆನ ಕಳಿಸ್ತಾ ಇದ್ರು, ಎಲ್ಲೆಲ್ಲಿ ಸುತ್ಕೊಂಡ್ ಬರುತ್ತೋ ಅಲ್ಲೆಲ್ಲ ಅಲ್ಲಿಗೆ ರಾಜರೆಲ್ಲ ಇವನು ಮಾಡೋದಕ್ಕೆ ಇವನು ಸಾಮಂತನಾಗಿ ಒಪ್ಕೋಬೇಕು, ಇಲ್ದಿದ್ರೆ ಇವನ್ ಜೊತೆ ಯುದ್ಧ ಮಾಡ್ಬೇಕು. ನಾವು ಸೋತವ ಅಥವಾ ನಿನ್ನ ಸುಪ್ರೀಮೆಸಿ ಒಪ್ಕೊಂಡಿದೀವಿ ಅಂದ್ರೆ ಅವ್ರ ಕಪ್ಪು ಕಾಣಿಕೆಗಳನ್ನು ಕಳಿಸೋದು. ಈಗ ಬೇಕಾದಷ್ಟು ಧನ ಇದೆಲ್ಲ ಬಂದು ಸೇರೋದು. ಎಲ್ಲ ಸೇರಿಸ್ಕೊಂಡು ತನ್ನ ರಾಜ್ಯದಲ್ಲಿ ಬೊಕ್ಕಸ ಭರ್ತಿ ಮಾಡ್ಕೊಂಡ್ಬಿಟ್ಟಿದ್ದು, ಅದಕ್ಕೆ ಇಟ್ಕೊಳ್ತೀನಿ ಅಂತಲ್ಲ. ಅವನು ಅಶ್ವಮೇಧ ಯಾಗ ಮಾಡಿದಾಗ ಯಥೇಚ್ಛವಾಗಿ ಎಲ್ರಿಗೂ ಕೊಟ್ಟಿದ್ದು. ಒಂದ್ ಕಡೆಯಿಂದ ಸಂಗ್ರಹಣೆ, ಇನ್ನೊಂದ್ ಕಡೆ ಸರಿಯಾದ ವಿನಿಯೋಗ. ಅವರವರ ಯೋಗ್ಯತೆ ಇವುಗಳಿಗೆ ತಕ್ಕಂತೆ ಅವರನ್ನ ಆಧರಿಸಿ ಆಯಾಯ ಕೆಲಸದಲ್ಲಿ ಬರುವಂತವ್ರು ಅವರುಗಳಿಗೆ ಎಲ್ಲ ಕೊಟ್ಟು ಈ ರೀತಿ ನಡೆಸುವಂತದ್ದು. ಎಷ್ಟು ಮಟ್ಟಿಗೆ ಕಡೆಗೆ ಅಂತಂದ್ರೆ ರಾಜನಾದವನು ತನ್ನ ರಾಜ್ಯ, ತನ್ನ ಹೆಂಡತಿ ಎಲ್ಲರನ್ನೂ ದಾನ ಮಾಡ್ಬಿಡ್ಬೇಕಂತ. ಯಾರಿಗೆ? ಋಷಿಗಳಿಗೆ, ಬ್ರಾಹ್ಮಣರಿಗೆ. ಅವ್ರು ಹೇಳ್ತಾರೆ, ರಾಜ ಈ ರಾಜ್ಯವನ್ನು ಇಟ್ಕೊಂಡು ನಾನೇನ್ ಮಾಡ್ಲಿ? ನನ್ನ ವೃತ್ತಿ ಋಷಿಯಾಗಿ ನಾನು ಕಾಡಿನಲ್ಲಿ ತಪಸ್ ಮಾಡೋದು. ಅದಕ್ಕೆ ಪ್ರತಿಯಾಗಿ ನೀನೊಂದಷ್ಟು ನನಗೆ ಬೇಕಾಗುವಂತದ್ದೇನಿದೆ ಅದನ್ನು ಕೊಡು. ಅಲ್ಲಿಗೆ ಅದು ಮುಗೀತು. ನಿನ್ನ ಪತ್ನಿನೂ ನೀನೇ ಇಟ್ಕೋ. ಹೀಗೆ ರಾಜನಿಗೆ ಅವನ ಕುಟುಂಬ ಅವನ ರಾಜ್ಯವನ್ನ ಮತ್ತೆ ಹಿಂದಿರುಗಿಸ್ತಾ ಇದ್ರು. ಬಂದಿದಷ್ಟನ್ನು ಅವರು ದಾನ ಮಾಡ್ತಾ ಇದ್ದಿದ್ದು ಎಲ್ಲದನ್ನು. ಮೊದಲು ಅಧರ್ಮಿಗಳ ಜೊತೆಗೆ ಯುದ್ಧ ಮಾಡಿ ಧರ್ಮವನ್ನ ನೆಲೆಗೊಳಿಸಿದ್ದು. ನೆಕ್ಸ್ಟ್ ಈ ರೀತಿ ದೊಡ್ಡ ಯಜ್ಞ ಯಾಗಗಳನ್ನ ನಡೆಸಿದ್ದು. ಯಾಗದಲ್ಲಿ ಎಲ್ಲರಿಗೂ ಯಥೇಚ್ಛವಾಗಿ ಎಲ್ಲವನ್ನು ನೀಡಿ ಎಲ್ಲರೂ ಸಂತೋಷದಿಂದ ಇವರನ್ನ ಹರಸಿ ಅದು ಈ ಯಜ್ಞ ಯಾಗ ಇದೆಲ್ಲ ಮಾಡಿ ವಯಸ್ಸಾದ ಮೇಲೆ ವಾನಪ್ರಸ್ಥ ತನ್ನ ಮಗನೋ ಇಲ್ಲ ಸರಿಯಾದಂತಹ ಕೇಪಬಲ್ ಪರ್ಸನ್ ಯಾರಿಗೆ ಆ ಯೋಗ್ಯತೆ ಇದೆ ಅಂತವನನ್ನ ನೋಡಿ ಅವನನ್ನ ರಾಜಧರ್ಮಗಳನ್ನ ತಿಳಿಸಿ ಆ ರೀತಿ ನೀನು ಪ್ರಜೆಗಳ ಪಾಲಕನಾಗಿ ನೀನು ಮುಂದುವರಿಸು ಇದ್ನ ಅಂತೇಳಿ ಅವನಿಗೆ ಒಪ್ಪಿಸ್ಬಿಟ್ಟು ಇವ್ರ ಕಾಡಿಗೆ ಹೋಗಿ ಋಷಿಗಳ ಜೀವನ ರಾಜಭೋಗಗಳನ್ನ ಇಲ್ಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ನೆಲದ ಮೇಲೆ ಮರಗೋದು, ಅಲ್ಲಿ ಏನ್ ಸಿಗುತ್ತೋ ಅದನ್ನೇ ತಿನ್ನೋದು. ಅಯ್ಯೋ ನನಗೆ ಭಕ್ಷ್ಯ ಭೋಜ್ಯಗಳು ರಾಜನಾಗಿದ್ದಾಗ ಇತ್ತಲ್ಲ, ಯಾವುದು ಬಯಕೆಗಳಿಲ್ಲ, ಎಲ್ಲವನ್ನು ಬಿಟ್ಟು ಏನ್ ಸಿಗುತ್ತೋ ಅದರಲ್ಲಿ ವಾಯು ಭಕ್ಷಕ, ಪರ್ಣ ಭಕ್ಷಕ ಇವೆಲ್ಲ ಹಿಂದೆ ನೋಡಿದ್ವಿ ನಾವು. ಆ ರೀತಿನಲ್ಲಿ ಇದ್ದು ವಾನಪ್ರಸ್ಥ, ಆಮೇಲೆ ಸನ್ಯಾಸ, ಹೀಗೆ ಜೀವನದ ಸಾರ್ಥಕತೆ, ಮುಂದಿನ ಅವರ ಉತ್ತಮವಾದ ಗತಿಗಳನ್ನ ಪಡೆಯೋದಕ್ಕೆ ಪ್ರಯತ್ನಗಳು ಎಲ್ಲ ಆತ್ಮದ ಉದ್ಧಾರಕ್ಕಾಗಿ ಮಾಡುವಂತ ಕೆಲಸಗಳು. ಆ ಯಾಗದಿಂದಲೇ ಕೋರಿದ ಸಿದ್ಧಿಗಳನ್ನ ಇವನು ಪಡೆಯಬಹುದು. ಮಹಾತೇಜಸ್ವಿಯಾದ ಇಂದ್ರನು ರತ್ನಗಳನ್ನೇ ದಕ್ಷಿಣೆಯಾಗಿ ಉಪಯೋಗಿಸಿ ಯಾಗಗಳನ್ನು ಮಾಡಿದೊಳದಿಂದಲೇ ದೇವಾಧಿಪತ್ಯದಲ್ಲಿ ಬೆಳಗ್ತಾ ಇದ್ದಾನೆ. ಇಂದ್ರ ಪದವಿ ಸುಮ್ಮನೆ ಬಂತು ಅವನಿಗೆ. 100 ಯಾಗಗಳನ್ನ ಮಾಡಿದ ಶತಕ್ರತು ಅವನಿಗೆ ಆ ಪದವಿ ಸಿಕ್ಕಿದ್ದು. ಮಹಾತ್ಮನಾದ ಶಿವನೂ ಕೂಡ ಸರ್ವಮೇಧ ಎಂಬ ಯಜ್ಞದಲ್ಲಿ ತನ್ನನ್ನೇ ಹೋಮ ಮಾಡಿ ತನ್ನ ಕೀರ್ತಿಯಿಂದ ತ್ರೈಲೋಕ್ಯವನ್ನು ಬೆಳಗ್ತಾ ಇದ್ದಾನೆ. ಮರುತ್ತನು ತನ್ನ ಯಾಗಫಲದಿಂದ ದೇವರಾಜನ ಇಂದ್ರನನ್ನು ಮೀರಿಸಿದ. ಮರುದ್ಗಣಗಳು ಅವನ ಯಾಗ ಪಾತ್ರೆಗಳೆಲ್ಲ ಸುವರ್ಣಮಯಗಳಾಗಿದ್ದು ಅವನ ಯಾಗದಲ್ಲಿ ಲಕ್ಷ್ಮೀ ದೇವಿಯ ಸಾನ್ನಿಧ್ಯವನ್ನು ಮಾಡಿದ್ರು.
ಹರಿಶ್ಚಂದ್ರ ಎಂಬ ಮಹಾರಾಜನು ಅನೇಕ ಯಾಗಗಳನ್ನು ಮಾಡಿ ತಾನು ಮನುಷ್ಯನಾಗಿದ್ದಲೇ ತನ್ನ ಮಹಿಮೆಯಿಂದ ದೇವೇಂದ್ರನಿಗಿಂತಲೂ ಮೇಲು ಎನಿಸಿದ್ದನ್ನೇ ನೀನು ಕೇಳಿಲ್ವೇ? ಆದ್ದರಿಂದ ನಿನ್ನ ದನಗಳನ್ನೆಲ್ಲ ಯಾಗಕ್ಕಾಗಿ ಉಪಯೋಗಿಸು. ಇದು ದೇವಸ್ಥಾನ ಋಷಿ ಅಂತ ಅವನೊಬ್ಬ ಬಂದು ಯುಧಿಷ್ಠಿರನಿಗೆ ಹೇಳಿದಂತ ಮಾತುಗಳು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 21 ಅಧ್ಯಾಯ 21. ದೇವಸ್ಥಾನ ಮುನಿಯು ಯುಧಿಷ್ಠಿರನಿಗೆ ಎಲ್ಲರಿಗೂ ಸ್ವಧರ್ಮ ಅನುಷ್ಠಾನವೇ ಶ್ರೇಯಸ್ಕರ ಅಂತ ತಿಳಿಸಿದ್ದು. ಹೇ ಧರ್ಮರಾಜ, ಕ್ಷತ್ರಿಯನಿಗೆ ಯಾಗಾದಿ ಕರ್ಮಗಳೇ ಇರಬೇಕೆ ಎಂಬ ವಿಷಯವಾಗಿ ಇಂದ್ರನು ಪ್ರಶ್ನೆ ಮಾಡಿದಾಗ ಬೃಹಸ್ಪತಿ ಅವನಿಗೆ ಹೇಳಿದ ಪುರಾತನವಾದ ಇತಿಹಾಸವನ್ನು ಉದಾಹರಿಸ್ತೇನೆ. ಯಾರ್ಯಾರಿಗೆ ಇದು ಇದಕ್ಕಾಗಿನೇ ಇದಕ್ಕೆ ಪರ್ವಕ್ಕೆ, ಈ ಅಧ್ಯಾಯಕ್ಕೆ ರಾಜಧರ್ಮ ಪರ್ವ ಅಂತ ಬಹಳ ವಿಸ್ತೃತವಾಗಿದೆ. ಇದು ಭೀಷ್ಮ ಧರ್ಮರಾಜನಿಗೆ ರಾಜಧರ್ಮಗಳನ್ನು ತಿಳಿಸುವುದು ಕೂಡ ಇದೆ ಮುಂದೆ. ಅದಕ್ಕೆ ಮೊದಲು ಅನೇಕರು ಧರ್ಮರಾಜನಿಗೆ ಹೇಳ್ತಾರೆ. ಬೇಕಾದಷ್ಟು ಚರ್ಚೆಗಳು ಇದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಸಕ್ತಿ ತಗೊಂಡ್ರೆ. ಸ್ವಧರ್ಮ ಅನುಷ್ಠಾನವೇ ಶ್ರೇಯಸ್ಕರ ಅಂತ ಆ ದೇವಸ್ಥಾನ ಮುನಿಯು ಯುಧಿಷ್ಠಿರನಿಗೆ ಹೇಳಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅದಕ್ಕಾಗಿ ಹೇ ಧರ್ಮರಾಜ, ಕ್ಷತ್ರಿಯನಿಗೆ ಯಾಗಾದಿ ಕರ್ಮಗಳೇ ಇರಬೇಕು ಅನ್ನೋದ್ರ ಬಗ್ಗೆ ಹಿಂದೆ ನಡೆದಂತ ಒಂದು ಸಂವಾದ ಇಂದ್ರನಿಗೂ ದೇವಗುರುವಾದ ಬೃಹಸ್ಪತಿಗೂ ಆ ಇತಿಹಾಸವನ್ನು ಉದಾಹರಿಸ್ತೇನೆ. ಸಂತೋಷವೇ ಸ್ವರ್ಗಕ್ಕೆ ಸಮಾನ, ಸಂತೋಷವೇ ಪರಮ ಸುಖ, ಸಂತೋಷಕ್ಕೆ ಮಿಂಚಿದುದು ಯಾವುದೂ ಇಲ್ಲ, ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಆಮೆಯು ತನ್ನ ಅವಯವಗಳನ್ನು ಉಡುಗಿಸಿಟ್ಟುಕೊಳ್ಳುವಂತೆ ಒಬ್ಬನು ತನ್ನ ಇಂದ್ರಿಯಗಳನ್ನೆಲ್ಲ ಕಾಮಗಳಿಗೆ ಒಳಗಾಗಿಸದೆ ತನ್ನೊಳಗೆ ಅಡಗಿಸಿಕೊಂಡರೆ ಆಗ ಅವನಿಗೆ ಜ್ಯೋತಿರ್ಮಯವಾದ ಆತ್ಮವು ತನ್ನಲ್ಲಿಯೇ ತಟ್ಟನೆ ಪ್ರಸನ್ನವಾಗುತ್ತೆ. ಇಂದ್ರಿಯ ನಿಗ್ರಹವನ್ನು ಸಾಧಿಸಿದ್ರೆ ಆಗತ್ತೆ. ಅದಕ್ಕೆ ಕೂರ್ಮೋಂಗಾನೀವ, ಹೇಗೆ ಯಾವುದೋ ಬೇರೆ ಪ್ರಾಣಿಗಳು ಬಂತು ಅಂತಂದ್ರೆ ಆಮೆ ತನ್ನ ಕೈ ಈದುಗಳ ತಲೆನೆಲ್ಲದನ್ನು ಒಳಗೆ ಕೆಳ್ಕೊಂಡ್ಬಿಡುತ್ತೆ. ಬರೀ ಅದರ ಕೇಸ್ ಔಟ್ಸೈಡ್ ಇದೆಲ್ಲ ಅದು ಯಾರು ಎಷ್ಟೇ ಕಚ್ಚಿದ್ರು ಏನಾದ್ರೂ ಏನೂ ಆಗೋಲ್ಲ, ತನ್ನ ರಕ್ಷಣೆ. ಹಾಗೆ ಆತ್ಮದ ರಕ್ಷಣೆಗೆ ಇಂದ್ರಿಯಗಳನ್ನು ಒಳ ಕೇಳ್ಕೋಬೇಕು ಅಂತಾರೆ. ಇಂದ್ರಿಯ ಮೇಲೆ ವಿಜಯವನ್ನು ಸಾಧಿಸ್ಬೇಕು. ಆಗ ಅವನಿಗೆ ಅಪೂರ್ವ ಸಂತೋಷ ಉಂಟಾಗುತ್ತೆ. ಮತ್ತೊಬ್ಬರಿಗೆ ತಾನು ಹೆದರದೆ, ತನ್ನಿಂದ ಮತ್ತೊಬ್ಬರಿಗೆ ಭಯವಿಲ್ಲದೆ ಯಾವನು ಕಾಮದ್ವೇಷಗಳನ್ನು ಗೆಲ್ತಾನೋ ಆಗ ಅವನಿಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ. ಯಾವ ಪ್ರಾಣಿಗಾಗಲಿ ಮನೋವಾಕಾಯಗಳಿಂದ ಉಪಕಾರವನ್ನು ಯೋಚಿಸಿದೆ ನಿರ್ಲಿಪ್ತನಾಗಿದ್ದಾಗಲೇ ಆಗ ಮನುಷ್ಯನು ಬ್ರಹ್ಮವನ್ನು ಹೊಂದುತ್ತಾನೆ. ಉದಾಸೀನ ಅಂತ ಹೇಳೋ ಮಾತಿದು. ಉದಾಸೀನ ಅಂದ್ರೆ ಏನೋ ಉದಾಸೀನ, ಅವರಿಗೆ ಏನೋ ಅನಾಸಕ್ತಿ ಅನ್ನೋದಲ್ಲ, ಅನ್ಅಟ್ಯಾಚ್ಡ್, ಸುಖ ದುಃಖ. ಅದು ನಿರ್ಲಿಪ್ತತೆ, ಲೇಪನ ಅಂದ್ರೆ ಅಂಟೋದು, ನಿರ್ಲಿಪ್ತತೆಯಿಂದ ಇರುವಂತಹದ್ದು. ಹೀಗೆ ಪ್ರಾಣಿಗಳು ಆಯಾ ರೀತಿಯಲ್ಲಿ ನಡೆಸತಕ್ಕಂತ ಆಯಾ ಧರ್ಮಗಳನ್ನು ತಾವೇ ಅನುಭವಿಸ್ತವೆ. ಆದ್ದರಿಂದ ನೀನು ನಿನಗೆ ತಕ್ಕ ಧರ್ಮ ಏನು ಎಂಬುದನ್ನು ಯೋಚಿಸಿ ತಿಳಿ. ಕೆಲವರು ಸಾಮವಚನವೇ ಮೇಲೆಂದು ಅದನ್ನು ಕೊಂಡಾಡ್ತಾರೆ, ಬೇರೆ ಕೆಲವರು ಯಾಗಾದಿ ಕರ್ಮಗಳನ್ನ ಕೊಂಡಾಡ್ತಾರೆ, ಬೇರೆ ಕೆಲವರು ಸನ್ಯಾಸವನ್ನು ಕೊಂಡಾಡ್ತಾರೆ. ಆದರೆ ಇವುಗಳಲ್ಲಿ ಒಂದನ್ನು ಮಾತ್ರ ಒಬ್ಬರು, ಮತ್ತೊಂದನ್ನು ಮಾತ್ರ ಇನ್ನೊಬ್ಬರು ಕೊಂಡಾಡೋದಿಲ್ಲ. ಕೆಲವರು ಈ ಎರಡನ್ನೂ ಪ್ರಶಂಸೆ ಮಾಡ್ತಾರೆ. ಹಾಗೆ ಕೆಲವರು ಯಜ್ಞವನ್ನು ಪ್ರಶಂಸಿಸ್ತಾರೆ, ಕೆಲವರು ಸನ್ಯಾಸವನ್ನು ಕೊಂಡಾಡ್ತಾರೆ, ಕೆಲವರು ದಾನವನ್ನ, ಕೆಲವರು ಪ್ರತಿಗ್ರಹವನ್ನ ಆಧರಿಸ್ತಾರೆ. ಬೇರೆ ಕೆಲವರು ಇವೆಲ್ಲವನ್ನು ಬಿಟ್ಟು ಸುಮ್ಮನೆ ಧ್ಯಾನ ಪರರಾಗಿರ್ತಾರೆ. ಕೊಂದು ಕಡಿದು ಬಡಿದು ಪ್ರಜೆಗಳನ್ನ ಪರಿಪಾಲಿಸತಕ್ಕಂತ ರಾಜ್ಯವನ್ನ ಕೆಲವರು ಕೊಂಡಾಡ್ತಾರೆ. ಕೆಲವರು ಏಕಾಂತ ವಾಸದಲ್ಲಿ ಧ್ಯಾನಶೀಲರಾಗ್ತಾರೆ. ಇವನ್ನೆಲ್ಲ ಚೆನ್ನಾಗಿ ವಿಮರ್ಶಿಸಿ ನನಗೆ ಪಂಡಿತರು ನಿಶ್ಚಯಿಸಿರುವುದೇನು ಅಂದ್ರೆ, ಪ್ರಾಣಿಗಳಿಗೆ ದ್ರೋಹವಿಲ್ಲದೆ ಮಾಡುವ ಧರ್ಮವೇ ಸಜ್ಜನ ಸಮವಾದದ್ದು ಎಂದು ನಿರ್ಧರಿಸಿದ್ದಾರೆ. ಬ್ರಹ್ಮವಾದಿನೋ ವದಂತಿ, ವೇದದಲ್ಲಿ ಬ್ರಹ್ಮವಾದಿಗಳು ಹೀಗೆ ಹೇಳ್ತಾರೆ ಅಂತ. ಬ್ರಹ್ಮವನ್ನ ಅರಿತವರು. ಹಾಗೆ ದ್ರೋಹ ಇಲ್ಲದೆ ಇರೋದು, ಸತ್ಯವನ್ನೇ ನುಡಿಯೋದು, ದಾನ, ದಯೆ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಸ್ವಭಾರ್ಯೆಯಲ್ಲಿ ಸಂತಾನೋತ್ಮೆ ಮಾಡೋದು, ಪರಧಾರ ಪರಿಗ್ರಹ ಅನ್ನೋದು ಮರಣದಂಡನೆಗೆ. ಮನಸ್ಸಿನಲ್ಲೂ ಕೂಡ ಇನ್ನೊಬ್ಬರು ಹೆಂಡತಿಯನ್ನ, ಅಯ್ಯೋ ನನ್ನ ಹೆಂಡತಿ ಅವಳಾಗಿದ್ರೆ ಚೆನ್ನಾಗಿತ್ತು ಅನ್ನೋದು ಥಾಟ್ ಕೂಡ ಬರಬಾರ್ದು. ಮಾನಸಿಕವಾಗಿ ತನ್ನ ಧರ್ಮ ಪತ್ನಿಯಲ್ಲಿ, ಸ್ವಭಾರ್ಯೆಯಲ್ಲಿ ಸಂತಾನೋತ್ಪತ್ತಿ, ಮೃದುತ್ವ, ಲಜ್ಜೆ,
ಚಪಲ ಸ್ವಭಾವ ಇಲ್ಲದೆ ಇರುವುದು. ಇವೇ ಮುಖ್ಯ ಧರ್ಮಗಳೆಂದು ಸ್ವಯಂಭೂ ಮನು ಹೇಳಿದ್ದಾನೆ. ಮನುಸ್ಮೃತಿಗಳು ಅದರಲ್ಲಿ ಹೇಳುವಂತದ್ದು. ಯದ್ ಮನುರವದತೆ ತದ್ದೇಶಜಂ. ಆದ್ದರಿಂದ ನೀನು ಇವುಗಳನ್ನ ಲೋಪವಿಲ್ಲದೆ ಅನುಸರಿಸು. ರಾಜ್ಯದಲ್ಲಿರತಕ್ಕ ರಾಜನು ಯಾವಾಗಲೂ ಜಿತೇಂದ್ರಿಯನಾಗಿ, ನೋಡಿ ಇಂದ್ರಿಯನ ನಿಗ್ರಹಿಸಿರ್ಬೇಕು ರಾಜನಾದವನು. ರಾಜ ಬಹುವಲ್ಲಭಾಹ, ಅನೇಕ ಪತ್ನಿಯರನ್ನ ಅವನಿಟ್ಕೊಳ್ತಾನೆ. ಅವನಿಗೇನು ಬೇಕಾದಷ್ಟು ಜನ ಯಾರ ಜೊತೆ ಬೇಕಾದ್ರೂ ಅವನು ಕ್ರೀಡಿಸಬಹುದು, ಸಂಭೋಗಿಸಬಹುದು. ಇದಲ್ಲ, ಅದು ರಾಜನಲ್ಲ. ಎಲ್ಲದರ ಮೇಲೂ ಹಿಡ್ತಾ ಇರಬೇಕು ಅವನಿಗೆ. ಬೇರೆ ಎಲ್ರಿಗಿಂತ ಮೋರ್ ರೆಸ್ಪಾನ್ಸಿಬಿಲಿಟಿ. ಪ್ರಜೆಗಳ ಪಾಲಕ. ಎಲ್ಲಿ ತನ್ನಿಂದ ಅಚಾತುರ್ಯ ನಡೀತೋ, ಇಲ್ಲ ತನ್ನ ರಾಜ್ಯದಲ್ಲಿ ಒಂದು ಅನ್ಯಾಯದ ಕೆಲಸ ನಡೆದ್ರೆ ಅದರ ಪಾಲು ರಾಜನಿಗೆ ಬರುವಂತಹದ್ದು. ಸೊ ಅದಕ್ಕಾಗಿ ದಂಡ ನೀತಿಯಿಂದ ಯಾರು ತಪ್ಪಿತಸ್ಥರೋ ಅವರಿಗೆ ಶಿಕ್ಷೆಯನ್ನು ವಿಧಿಸೋದು ಕೂಡ ಅಷ್ಟೇ ರಾಜಧರ್ಮ. ಹೀಗೆ ಯಥಾರ್ಥವಾಗಿ ಶಾಸ್ತ್ರಾರ್ಥವನ್ನು ತಿಳಿದಿರಬೇಕು. ಪ್ರಿಯಾಪ್ರಿಯಗಳನ್ನ ಸಮವಾಗಿ ಭಾವಿಸುತ್ತಾ ಯಾಗ ಮಾಡಿ ಅದರ ಶೇಷವನ್ನು ಭುಜಿಸ್ತಾ ಇರಬೇಕು. ಸಾಧುಗಳನ್ನು ರಕ್ಷಿಸುವುದರಲ್ಲಿ ಎಚ್ಚರ ತಪ್ಪದೇ ಇರಬೇಕು. ನೀತಿಗೆ ತಪ್ಪದೆ ಪ್ರಜೆಗಳನ್ನ ಧರ್ಮ ಮಾರ್ಗದಲ್ಲಿ ನೆಲೆಗೊಳಿಸಬೇಕು. ಕೊನೆಗೆ ರಾಜ್ಯವನ್ನ ತನ್ನ ಪುತ್ರನ ವಶಕ್ಕೊಪ್ಪಿಸಿ ಕಾಡಿಗೆ ಹೋಗಿ ಅಲ್ಲಿ ವನ್ಯ ವಸ್ತುಗಳಿಂದಲೇ, ಕಾಡಿನಲ್ಲಿ ಸಿರುವಂತ ವಸ್ತುಗಳಿಂದಲೇ ದಿವಸ ನನಗೆ ಕಳಿಸ್ಬಿಡು. ರಾಜಧಾನಿ ಅರಮನೆಯಿಂದ ರಾಜನಿಗೆ ಮಾನಪ್ರಸ್ಥದಲ್ಲಿದ್ದಾನೆ, ಬೆಳಗ್ಗೆ ತಿಂಡಿ, ಆಮೇಲೆ ಇದು ಮತ್ತೊಂದು ಕಳಿಸೋದಾದ್ರೆ ಅದು ಇನ್ನೊಂದು ಸಂಸಾರ. ಅಲ್ಲಿ ಹೊಸದಾಗಿ ಮತ್ತೆ ಅಲ್ಲೊಂದು ಅರಮನೆ ಮಾಡ್ಕೊಂಡಂಗೆ ಏನನ್ನು ಬಯಸಬಾರ್ದು. ಇಲ್ಲಿ ಅಲ್ಲಿ ಏನ್ ಸಿಗುತ್ತೋ ಅದರಿಂದನೇ ದೇಹಧಾರಣೆ ಯಾತ್ರೆಯನ್ನ ನಡೆಸುತ್ತಾ ಧರ್ಮವನ್ನ ದೃಢವಾಗಿ ಹಿಡಿದು ಎಚ್ಚರ ತಪ್ಪದೆ ತನ್ನ ಆಶ್ರಮ ಧರ್ಮಗಳನ್ನ ನಡೆಸ್ತಕ್ಕಂಥ ರಾಜನಿಗೆ ಇಹಪರಗಳೆರಡೂ ಕೂಡ ಸಾರ್ಥಕಗಳಾಗುತ್ತೆ. ಮೋಕ್ಷ ಮಾರ್ಗದಲ್ಲಿ ಅನೇಕ ವಿಘ್ನಗಳುಂಟು ಎಂದು, ಅದನ್ನು ಪಡೆಯುವುದು ಬಹಳ ಕಷ್ಟ ಎಂದು ನನ್ನ ಅಭಿಪ್ರಾಯ. ಇದಕ್ಕೆ ಹಿಂದೆ ಹೇಳಿದ ಧರ್ಮಗಳನ್ನು ಹಿಡಿದು ಅನೇಕ ರಾಜರು ಸತ್ಯ, ದಾನ, ತಪಸ್ಸು, ಆಂಧ್ರಶಂಸೆಗಳೆಂಬ ಗುಣಗಳಿಂದ ಕೂಡಿ ಕಾಮಕ್ರೋಧ ರಹಿತರಾಗಿ ಪ್ರಜಾಪಾಲನದಲ್ಲಿ ನೆಲೆಸಿ ಗೋಬ್ರಾಹ್ಮಣರ ಸಲುವಾಗಿ ಯುದ್ಧವನ್ನು ಮಾಡ್ತಾ ಅತ್ಯುತ್ತಮ ಗತಿಯನ್ನು ಹೊಂದಿದ್ದಾರೆ. ಹೀಗೆಯೇ ವಸುಗಳು, ರುದ್ರರು, ಆದಿತ್ಯರು, ಸಾಧ್ಯರು, ಇನ್ನೂ ಅನೇಕ ರಾಜರ್ಷಿಗಳು ಇದೇ ಧರ್ಮವನ್ನು ಆಶ್ರಯಿಸಿ ತಮ್ಮ ಪುಣ್ಯ ಕರ್ಮಗಳಿಂದ ಸ್ವರ್ಗಲೋಕವನ್ನು ಹೊಂದಿದ್ದಾರೆ ಅಂದು. ಅಷ್ಟಮಹಿಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅಲ್ಲಿಗೆ 21ನೇ ಅಧ್ಯಾಯ. ಮುಂದೆ 22ನೇ ಅಧ್ಯಾಯ. ಯುಧಿಷ್ಠನಿಗೆ ಅರ್ಜುನನ ಮಾತುಗಳು. ಹೇ ಜನಮೇಜಯ ರಾಜ, ಕೇಳು. ಇದೇ ಸಮಯದಲ್ಲಿ ಧರ್ಮಕ್ಕೆ ಕಟ್ಟು ಬಿದ್ದು ಏನೂ ತೋರದೆ ಖಿನ್ನನಾಗಿದ್ದ ಧರ್ಮರಾಜನ ಕುರಿತು ಅರ್ಜುನ ತಿರುಗಿ ಹೀಗೆಂದು ಹೇಳ್ತಾ ಇದ್ದಾನೆ. ಅಣ್ಣ, ನೀನು ಧರ್ಮಜ್ಞ. ದುರ್ಲಭವಾದ ರಾಜ್ಯವನ್ನ ಕ್ಷತ್ರ ಧರ್ಮದಿಂದ ಸಾಧಿಸಿದೆ. ಅಧರ್ಮಿಗಳು, ಮೋಸಿಗಳು, ಕ್ರೂರಿಗಳು ಆದಂತವರ ಅವ್ರ ಬಂಧುಗಳೇ ಆಗಲಿ ಅವರನ್ನ ನಿರಸನ ಮಾಡಿದೆ. ಕ್ಷತ್ರ ಧರ್ಮದಿಂದ ದುರ್ಲಭವಾದ ರಾಜ್ಯವನ್ನ ಸಾಧಿಸಿದೆ, ಶತ್ರುಗಳನ್ನು ಜಯಿಸಿದೆ. ಈ ಸ್ಥಿತಿಯಲ್ಲಿ ನೀನು ದುಃಖಿಸೋ ಕಾರಣ ಏನು? ಕ್ಷತ್ರಿಗೆ ಯುದ್ಧದಲ್ಲಿ ಮರಣ ಎಂಬುದು ಎಲ್ಲ ಯಜ್ಞಗಳಿಗಿಂತಲೂ ಬಹಳ ಮೇಲಾದದ್ದು. ಬ್ರಾಹ್ಮಣರಿಗೆ ತ್ಯಾಗದಿಂದ ಅಂದರೆ ಸನ್ಯಾಸದಿಂದ ಮರಣ ಹೊಂದುವುದು ಧರ್ಮ ಎಂದು ವಿಧಿಸಲ್ಪಟ್ಟಿದೆ. ಕ್ಷತ್ರಿಗೆ ಯುದ್ಧದಲ್ಲಿ ಮರಣ ವಿಹಿತವಾಗಿದೆ. ಯಾವಾಗಲೂ ಆಯುಧವನ್ನು ಹಿಡಿದಿರುವ ಕ್ಷತ್ರಿಯ ಧರ್ಮವು ಬಹು ಕ್ರೂರ ಎಂದು ಕೆಲವರು ಹೇಳ್ತಾರೆ. ಆದರೆ ಅದು ಕ್ಷತ್ರಿಯರಿಗೆ ಧರ್ಮವೇ. ಕ್ಷತ್ರಿಯ ಧರ್ಮದಲ್ಲಿದ್ದವನು ಒಂದು ವೇಳೆ ಬ್ರಾಹ್ಮಣೇ ಆಗಿದ್ರೆ ಅವನಿಗೆ ಯುದ್ಧದಲ್ಲಿ ವಧವೇ ನ್ಯಾಯಸಮ್ಮತವಾದದ್ದಾಗುತ್ತೆ. ಕ್ಷತ್ರಿಯ ಜನ್ಮ ಬಹು ಪ್ರಶಸ್ತ. ಆ ಜಾತಿಯ ವೇದದಿಂದ ಹುಟ್ಟಿದ್ದು. ತ್ಯಾಗ, ಯಾಗ, ತಪಸ್ಸು ಇವೊಂದು ಕ್ಷತ್ರಿಯರಿಗೆ ವಿಹಿತವಾಗಿಲ್ಲ. ಇವರು ತಪಸ್ಸು ಮಾಡ್ತಾ ಕೂತ್ಕೊಳ್ಳೋದಲ್ಲ ಕ್ಷತ್ರಿಯರಾದವರು. ಪರಸ್ವತ್ತಿನಿಂದ ಜೀವಿಸುವುದು ಕ್ಷತ್ರಿಯ ಧರ್ಮ ಅಲ್ಲ. ಇನ್ನೊಬ್ಬರದನ್ನ ತಗೊಂಡು ಅವ್ರದ್ದು ಕಿತ್ಕೊಂಡು ತಿನ್ನುವಂಥದ್ದು ಇದೆಯಲ್ಲ, ಅದಾಗಬಾರ್ದು. ನೀನು ಈ ಎಲ್ಲ ಧರ್ಮಗಳನ್ನು ಬಲ್ಲವನು ಧರ್ಮರಾಜ. ಧರ್ಮ ಬುದ್ಧಿ ಉಳ್ಳವನು, ಪ್ರಜೆಗಳನ್ನ ಪಾಲಿಸತಕ್ಕಂಥ ರಾಜನು. ನೀನು ಬುದ್ಧಿವಂತ. ಲೋಕದಲ್ಲಿ ಹಿಂದು ಮುಂದನ್ನೆಲ್ಲ ತಿಳಿಯುವ ನೈಪುಣ್ಯ ಉಳ್ಳವನು. ಹೀಗಿರುವಾಗ ನೀನು ಈ ಬಂಧುವಧದಿಂದ ಉಂಟಾದ ಶೋಕಕ್ಕೆ ಒಳಗಾಗಿ ಸ್ವಧರ್ಮವನ್ನು ಬಿಡಬಾರದು. ನಿನ್ನ ಸ್ವಧರ್ಮಕ್ಕೆ ನೀನು ಬದ್ಧನಾಗಿರು. ಮುಖ್ಯವಾಗಿ ಕ್ಷತ್ರಿಯನ ಹೃದಯವೋ
ವಜ್ರ ಸಮಾನವಾಗಿರ್ಬೇಕು. ಅರ್ಜುನನಿಗೆ ಗೀತೆಯ ಆರಂಭದಲ್ಲಿ ಬಂದಿದ್ದ ವಿಷಾದ, ಅಲ್ಲೂ ಅಷ್ಟೇ ಭಾವೋದ್ವೇಗದಿಂದ ಆದದ್ದು. ಈಗ ಇವನಿಗೆ ಧರ್ಮರಾಜನಿಗೆ ಎಲ್ಲ ಯುದ್ಧ ಎಲ್ಲ ಮುಗಿದ ಮೇಲೆ ಮುಖ್ಯವಾಗಿ ಕ್ಷತ್ರಿಯನ ಹೃದಯ ವಜ್ರ ಸಮಾನವಾಗಿರ್ಬೇಕು. ಕ್ಷತ್ರ ಧರ್ಮದಿಂದ ಶತ್ರುಗಳನ್ನು ಜಯಿಸಿ ನಿಷ್ಕಂಟಕವಾದ ರಾಜ್ಯವನ್ನು ಪಡೆದ ನೀನು ಇನ್ನು ಮೇಲೆ ನಿನ್ನ ಮನಸ್ಸನ್ನು ಜಯಿಸಿ ಯಜ್ಞ ದಾನಗಳಲ್ಲಿ ನಿರತನಾಗಿರಬೇಕು. ಕಶ್ಯಪ ಪುತ್ರನಾದ ಇಂದ್ರನು ಕ್ಷತ್ರಿಯ ಧರ್ಮವನ್ನು ಹಿಡಿದೆ ಪಾಪವೃತ್ತಿಯುಳ್ಳ ಜ್ಞಾತಿಗಳಾದ 810 ಮಂದಿ ದೈತ್ಯರನ್ನು ಕೊಂದ. ಆತನು ನಡೆಸಿದ ಆ ಕಾರ್ಯ ಪ್ರಶಂಸನೀಯವಾಯಿತು. ಅದರಿಂದಲೇ ಅವನು ದೇವತೆಗಳಿಗೆ ರಾಜನಾದ ಎಂದು ನಾನು ಅನೇಕ ಕಡೆ ಕೇಳಿದ್ದೇನೆ. ಅವನಂತೆಯೇ ನೀನು ಮನುಷ್ಯರಿಗೆಲ್ಲ ಇಂದ್ರನಾಗಿ ಚಿರಕಾಲವರೆಗೆ ಬಹುದಕ್ಷಿಣೆಯುಳ್ಳ ಅನೇಕ ಯಾಗಗಳನ್ನು ನಡೆಸು. ನಿನ್ನ ಮನಸ್ಸಿನ ವ್ಯಸನವನ್ನ ಬಿಡು. ಕಳೆದು ಹೋದದ್ದಕ್ಕಾಗಿ ಚಿಂತಿಸಬಾರದು. ಕ್ಷತ್ರ ಧರ್ಮವನ್ನ ಹಿಡಿದು ಶಸ್ತ್ರಪೂತರಾಗಿ ಸದ್ಗತಿನೇ ಹೊಂದಿದ ನಿನ್ನ ಜ್ಞಾತಿಗಳಿಗಾಗಿ ನೀನು ಸ್ವಲ್ಪ ವ್ಯಸನ ಪಡಬಾರದು. ಅದು ಹಾಗೆ ನಡಿಬೇಕಾಗಿತ್ತು, ಅದರಂತೆ ನಡೆಯಿತು. ದೈವವನ್ನು ಮೀರಲು ಯಾರಿಗೆ ಸಾಧ್ಯ ಎಂದ. ಇಲ್ಲಿಗೆ 22ನೇ ಅಧ್ಯಾಯ. 23ನೇ ಅಧ್ಯಾಯ. ವ್ಯಾಸ ಮಹರ್ಷಿ ಯುಧಿಷ್ಠನಿಗೆ ಕ್ಷತ್ರ ಧರ್ಮದ ಮೇಲೆ ಮೇಲ್ಮೆಯನ್ನು ತಿಳಿಸಿ ಅದಕ್ಕೆ ನಿದರ್ಶನವಾಗಿ ಶಂಖ ಲಿಖಿತೋಪಾಖ್ಯಾನ ಹೇಳಿದ್ರು. ಶಂಖ ಮತ್ತು ಲಿಖಿತ ಅಂತ ಅವ್ರದ್ದೇನು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಜನಮೇ ಜಯ ರಾಜ. ಅರ್ಜುನನು ಈ ಮಾತುಗಳನ್ನು ಹೇಳಿದ ಮೇಲೆ ಧರ್ಮರಾಜ ಮೌನದಿಂದ ಸುಮ್ಮನಿದ್ದ. ಆಗ ವ್ಯಾಸ ಮುನಿಯು ಧರ್ಮರಾಜನ ನೋಡಿ, ಹೇ ಸೌಮ್ಯ, ಅರ್ಜುನನು ಹೇಳಿದ್ದೆಲ್ಲ ವಾಸ್ತವವೇ. ಶಾಸ್ತ್ರದಲ್ಲಿ ಗೃಹಸ್ಥ ಧರ್ಮವೇ ಎಲ್ಲ ಆಶ್ರಮಗಳಿಗಿಂತಲೂ ಮೇಲು ಅಂತ ಹೇಳಿದೆ. ಗೃಹಸ್ಥಾಶ್ರಮ ಬಹಳ ಮೇಲು. ಯಾವ ರೀತಿಯಲ್ಲಿ ಮೇಲು ಅಂದ್ರೆ ಅವನು ಸುಲಭವಾಗಿ ಸಾಧಿಸ್ಬೋದು. ಈ ತಪಸ್ವಿಗಳಾಗಿ ಸನ್ಯಾಸಿಗಳಾಗಿ ಕಾಡಿಗೆ ಹೋಗಿ ಒಂದು ಜಾಗದಲ್ಲಿ ಇಲ್ಲದೆ ಇನ್ನೊಂದು ಕಡೆ ಇಲ್ಲದೆ ಸದಾ ಸಂಚಾರ ಮಾಡ್ತಾ ಇರೋದು. ಕ್ಲೇಶಗಳನ್ನ ಬಹಳ ಅನುಭವಿಸ್ಬೇಕಾಗತ್ತೆ. ಅವರ ಬಟ್ಟೆ ಅವರು ಉಟ್ಕೊಳ್ಳಂಗಿಲ್ಲ, ಅವರ ಅಡಿಗೆ ಅವ್ರು ಮಾಡ್ಕೊಳ್ಳಾಗಿಲ್ಲ, ಒಂದೂರಿನಲ್ಲಿ ಒಂದ್ ರಾತ್ರಿ ಮೇಲೆ ಇರೋಂಗಿಲ್ಲ. ಇದೇನು ಇಲ್ಲಿ ಶಿಷ್ಯರು ಜಾಸ್ತಿ ಚೆನ್ನಾಗಿದ್ದಾರೆ, ತುಂಬಾ ಸಂಭಾವನೆ ಕೊಡ್ತಾ ಇದ್ದಾರೆ, ಹಣ್ಣು ಇದೆಲ್ಲ ಚೆನ್ನಾಗಿ ಬರ್ತಾ ಇದೆ, ಇಲ್ಲೇ ನನ್ನ ಜೀವನ ಕಡೆ ತನಕ ಇದ್ಬಿಡ್ಬೋದು. ಯಾಕೆಂದ್ರೆ ಪ್ರತಿದಿನ ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ, ಹಣ್ಣು ಹಂಪಲು ತಂದು ಕೊಡ್ತಾರೆ, ಕಾಣಿಕೆಗಳನ್ನ ನೀಡ್ತಾರೆ. ಈ ರೀತಿ ಯಾವ ಬಯಕೆಗಳು ಇರಬಾರ್ದು. ಏನ್ ಸಿಗ್ತದೆ ಸಂತೋಷ, ಸಿಗಲಿಲ್ವಾ ಆವಾಗ್ಲೂ ಸಂತೋಷವಾಗಿ ಇರ್ಬೇಕು. ಅನ್ಅಟ್ಯಾಚ್ಡ್, ಇದು ನಿಜವಾದ ಸನ್ಯಾಸ. ಬಹಳ ಕಷ್ಟ, ಹೇಳಿದಷ್ಟು ಸುಲಭ ಆಗೋದಿಲ್ಲ. ಆದ್ರೆ ಸನ್ಯಾಸಿ ಯಾದವನಿಗೆ ಸಿಗೋ ಫಲ ಭಗವಂತನೇನೆ. ಇವೆಲ್ಲ ಇರುವಂತದ್ದು. ಹೇ ಸೌಮ್ಯ, ಅರ್ಜುನ ಹೇಳಿದ್ದೆಲ್ಲ ವಾಸ್ತವ. ಶಾಸ್ತ್ರಕ್ಕೂ ವಿಧಿಗೂ ಮೀರದಂತೆ ಸ್ವಧರ್ಮದಿಂದ ನೀನು ನಡೆ. ಗೃಹಸ್ಥಾಶ್ರಮವನ್ನು ಬಿಟ್ಟು ವನಕ್ಕೆ ಹೋಗುವುದು ಕ್ಷತ್ರಿಯನಾದವನಿಗೆ ವಿಹಿತವಲ್ಲ. ಗೃಹಸ್ಥಾಶ್ರಮವನ್ನು ಆಶ್ರಯಿಸೇ ಅನೇಕರು ಜೀವಿಸಿದ್ದಾರೆ. ದೇವತೆಗಳು, ಪಿತೃಗಳು, ಅತಿಥಿಗಳು, ಭೃತ್ಯರು ಗೃಹಸ್ಥರನ್ನ ಅವಲಂಬಿಸಿಯೇ ಜೀವಿಸಿದ್ದಾರೆ. ಪ್ರತಿದಿನ ಗೃಹಸ್ಥನಾದವನು 5 ಯಜ್ಞಗಳನ್ನು ಮಾಡುವಂತಹದ್ದು. ದೇವಯಜ್ಞ, ಮನುಷ್ಯಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಬ್ರಹ್ಮಯಜ್ಞ, ಇವೆಲ್ಲ. ಅದರಿಂದ ಇವರೆಲ್ಲರೂ ಪ್ರೀತರಾಗ್ತಾರೆ ಇವನ್ ನಡೆಸುವಂತ ಯಜ್ಞದಿಂದ. ಎಷ್ಟು ಜನ ಗೃಹಸ್ಥಾಶ್ರಮದ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋದು ನೋಡಿ. ಪಿತೃದೇವತೆಗಳು. ಅದಕ್ಕಾಗಿ ಪ್ರತಿದಿನ ಒಂದು ಸ್ವಲ್ಪ ಅನ್ನವನ್ನ ಇಡಬೇಕು. ವಸುರುದ್ರ ಆದಿತ್ಯೇಭ್ಯೋ ನಮಃ. ಸಪತ್ನೀಕ, ವಸುಪತ್ನಿ, ರುದ್ರಪತ್ನಿ, ಆದಿತ್ಯ ಪತ್ನಿ ಅವರುಗಳಿಗೆ ತರ್ಪಣವನ್ನು ಮಾಡೋದು ದೇವ ಋಷಿ ತರ್ಪಣ. ಇವೆಲ್ಲ ಬ್ರಾಹ್ಮಣನಿಗೆ ವಿಧಿಯಾಗಿ ಹೇಳಿರೋದು. ಯಾಕೆಂದ್ರೆ ಇದನ್ನ ಆಧರಿಸಿ ಅವರುಗಳೆಲ್ಲ ಅವರು ತೃಪ್ತರಾಗಿ ಶಕ್ತಿವಂತರಾಗಿ ಇವರನ್ನೆಲ್ಲ ಹರಸೋದಕ್ಕಾಗತ್ತೆ ಎಲ್ಲದಕ್ಕೂ ಕೂಡ. ಅದರಿಂದ ಆಶ್ರಮ ಬಿಟ್ಟು ವನಕ್ಕೆ ಹೋಗೋದು, ಸನ್ಯಾಸಿ ಆಗೋದು ಕ್ಷತ್ರಿಯನಿಗೆ ವಿಹಿತ ಅಲ್ಲ. ಗೃಹಸ್ಥಾಶ್ರನ್ನ ಆಶ್ರಯಿಸಿ ಅನೇಕರು ಜೀವಿಸಿದ್ದಾರೆ ಇವರೆಲ್ಲ. ನೀನು ಗೃಹಸ್ಥನಾಗಿ ಅವರನ್ನ ಭರಿಸಬೇಕಾದದ್ದು ಧರ್ಮ. ಪಶುಗಳು, ಪಕ್ಷಿಗಳು, ಇತರ ಪ್ರಾಣಿಗಳು ಗೃಹಸ್ಥರನ್ನ ಆಶ್ರಯಿಸಿ ಬದುಕತ್ವೆ. ಆದ್ದರಿಂದಲೇ ಗೃಹಸ್ಥನೇ ಶ್ರೇಷ್ಠ. 4 ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮವನ್ನು ನಿರ್ವಹಿಸುವುದು ಕಷ್ಟ. ಇಂದ್ರಿಯ ಪಾಠವು ತಪ್ಪಿದ ಮೇಲೆ ನಡೆಸಲು ಸಾಧ್ಯವಿಲ್ಲದ ಆ ವಿಧಿಗಳನ್ನ ನೀನು ಈಗಿನಿಂದಲೇ ನಡೆಸು.
ನೀನು ಪೂರ್ಣವಾಗಿ ವೇದವನ್ನು ಓದ್ದವನು, ದೊಡ್ಡ ತಪಸ್ಸನ್ನು ಮಾಡಿದವನು. ಆದ್ದರಿಂದ ತಂದೆ ತಾತಂದಿರ ಕಾಲದಿಂದ ಬಂದ ರಾಜ್ಯವನ್ನ ನೀನು ದೊಡ್ಡ ಭಾರವನ್ನು ಹೊತ್ತಂತೆ ಭರಿಸಬೇಕು. ತಪಸ್ಸು, ಯಾಗ, ಅಧ್ಯಾತ್ಮ ವಿದ್ಯೆ, ಭಿಕ್ಷೆ, ಇಂದ್ರಿಯ ನಿಗ್ರಹ, ಧ್ಯಾನ, ವಿದ್ಯಾಭ್ಯಾಸ, ಸಂಕಲ್ಪ, ಐಶ್ವರ್ಯದಲ್ಲಿ ಸಂತುಷ್ಟಿ, ಏಕಾಂತಶೀಲತ್ವ, ಸಂತೋಷ, ಶಕ್ತಿಗೆ ತಕ್ಕಂತೆ ದಾನ ಮಾಡೋದು, ಈ ಧರ್ಮಗಳೆಲ್ಲ ಬ್ರಾಹ್ಮಣರಿಗೆ ಸಿದ್ಧಿಯನ್ನು ಕೊಡ್ತಕ್ಕವುದು. ಇವೆಲ್ಲ ಹೇಳಿದೀಗ್ತಾನೆ. ಕ್ಷತ್ರಿಯ ಧರ್ಮಗಳು ಏನು ಅನ್ನೋದನ್ನ ನನಗೆ ತಿಳಿದಿದ್ರು ನಾನು ಮತ್ತೊಮ್ಮೆ ನಿನಗೆ ಹೇಳ್ತೇನೆ ಕೇಳು. ಯಾಗ, ಶಾಸ್ತ್ರಜ್ಞಾನ ಪ್ರಯತ್ನ, ಐಶ್ವರ್ಯದಲ್ಲಿ ಅತೃಪ್ತಿ, ದಂಡ ನೀತಿ. ಐಶ್ವರ್ಯದಲ್ಲಿ ಅತೃಪ್ತಿ ಯಾಕೆ ಅಂತಂದ್ರೆ ಅವನು ರಾಜ್ಯನಾದವನು ಬೊಕ್ಕಸವನ್ನ ತುಂಬಿಸ್ಬೇಕು, ಹೊಸ ಹೊಸ ಮಾರ್ಗಗಳನ್ನು ನೋಡ್ಬೇಕು, ರಾಜ್ಯವನ್ನ ವಿಸ್ತಾರ ಮಾಡಬೇಕು. ಸೀಮೋಲ್ಲಂಘನ ಆ ವಿಜಯದಶಮಿ ದಿವಸ ರಾಜರುಗಳಿಗೆ, ಕ್ಷತ್ರಿಯರಿಗೆ. ದಂಡ ನೀತಿ, ನಿರ್ದಾಕ್ಷಿಣ್ಯತೆ, ಪ್ರಜಾಪಾಲನ, ವೇದಜ್ಞಾನ, ತಪಸ್ಸು, ಉತ್ತಮವಾದ ನಡತೆ, ಧನಾರ್ಜನೆ, ಸತ್ಪಾತ್ರ ದಾನ ಎಂಬ ಈ ಸತ್ಕರ್ಮಗಳೆಲ್ಲ ರಾಜನಿಗೆ ಇಹಪರ ಸಾಧಕಗಳು. ಇಹ ಮತ್ತು ಪರ ಎರಡೂ. ಇವುಗಳಲ್ಲಿ ದಂಡಧಾರಣ ಎಂಬುದು ರಾಜನಿಗೆ ಎಲ್ಲಕ್ಕಿಂತಲೂ ಮೇಲಾದ ಧರ್ಮ. ತನ್ನ ರಾಜ್ಯದಲ್ಲಿ ಧರ್ಮವನ್ನ ನೆಲೆಗೊಳಿಸೋದು. ಅನೀತಿಗೆ, ಅನ್ಯಾಯಕ್ಕೆ, ಪುಂಡರಿಗೆ, ಇವರುಗಳಿಗೆ, ಅಸತ್ಯಕ್ಕೆ ಇವೆಲ್ಲ ಜಾಗ ಇರಬಾರ್ದು. ಅವೆಲ್ಲ ಬೆಳೆಯೋದಕ್ಕೆ ಬಿಡಬಾರ್ದು. ಕ್ಷತ್ರಿಯನಲ್ಲಿ ಹಠ ಸ್ಥಿರವಾಗಿರ್ಬೇಕು. ಆ ಬಲದಲ್ಲಿ ದಂಡವು ನೆಲೆಗೊಂಡಿದೆ. ಈ ಕಾರ್ಯಗಳೇ ರಾಜರಿಗೆ ಸಿದ್ಧಿಯನ್ನು ಕೊಡುತ್ತೆ. ಯುದ್ಧ ಮಾಡದ ಕ್ಷತ್ರಿಯರನ್ನ, ದೇಶ ಸಂಚಾರ ಮಾಡದ ಬ್ರಾಹ್ಮಣನನ್ನ ಸರ್ಪವು ಇಲಿಗಳನ್ನ ಹಾಗೆ ಭೂಮಿಯನ್ನು ನುಂಗಿಬಿಡುತ್ತೆ ಎಂದು ಬೃಹಸ್ಪತಿ ಒಂದು ಗಾಥೆಯನ್ನು ಆಡಿದ್ದಾನೆ. ಇದಕ್ಕೆ ನಿದರ್ಶನವಾಗಿ ಸುದ್ಯುಮ್ನ ಎಂಬ ರಾಜರ್ಷಿಯು ದಂಡಧಾರಣದಿಂದಲೇ ಪ್ರಚೇತಸ ಪುತ್ರನಾದ ದಕ್ಷನಂತೆ ಉತ್ತಮ ಸಿದ್ಧಿಯನ್ನು ಹೊಂದಿದ್ದಾಗಿ ನಾವು ಕೇಳಿದ್ದೇವೆ ಎಂದ. ಆಗ ಧರ್ಮರಾಜ ವ್ಯಾಸನನ್ನು ಕುರಿತು, ಹೇ ಮಹಾತ್ಮ, ಆ ಸುದ್ಯುಮ್ನ ಎಂಬ ರಾಜನು ಯಾವ ಕ್ರಮದಿಂದ ಸಿದ್ಧಿಯನ್ನು ಹೊಂದಿದ ಅದನ್ನು ನನಗೆ ತಿಳಿಸಬೇಕು ಎಂದ. ವ್ಯಾಸ ಆ ಕಥೆಯನ್ನು ಹೇಳತೊಡಗಿದ. ಹೇ ಯುಧಿಷ್ಠಿರ, ಇದಕ್ಕೆ ಒಂದು ಪುರಾತನವಾದ ಇತಿಹಾಸವನ್ನು ಉದಾಹರಿಸ್ತಾರೆ. ಶಂಖ, ಲಿಖಿತ ಎಂಬ ಇಬ್ಬರು ಸಹೋದರರಿದ್ರು. ಅವರಿಬ್ಬರು ದೃಢ ವ್ರತನಿಷ್ಠರಾಗಿದ್ರು. ಅವರಿಬ್ಬರಿಗೂ ಬಾಹುದಯೆ ಎಂಬ ನದಿ ತೀರದಲ್ಲಿ ಬೇರೆ ಬೇರೆ ಎರಡು ಆಶ್ರಮಗಳು ಒಂದಕ್ಕೊಂದು ಸೇರಿದಂತೆ ನೆರೆಯಲಿದ್ದು. ಅಣ್ಣ ತಮ್ಮಂದ್ರು ಇಬ್ರು ಕೂಡ ಆ ನದಿಯ ತೀರದಲ್ಲಿ ಆಶ್ರಮ ಮಾಡ್ಕೊಂಡಿದ್ದು. ಆ ಆಶ್ರಮಗಳು ಯಾವಾಗಲೂ ಫಲಪುಷ್ಪಗಳಿಂದ ತುಂಬಿದ ಮರಗಳಿಂದ ಅತ್ಯಂತ ರಮಣೀಯವಾಗಿತ್ತು. ಹೀಗಿರುವಾಗ ಒಮ್ಮೆ ಲಿಖಿತ ಶಂಕನ ಆಶ್ರಮಕ್ಕೆ ಬಂದ. ಆಗ ಶಂಕನು ಎಲ್ಲಿಯೋ ಹೊರಗೆ ಹೋಗಿದ್ದ. ತನ್ನ ಸಹೋದರನ ಆಶ್ರಮಕ್ಕೆ ಹೋದ ಲಿಖಿತ ಆ ಆಶ್ರಮದ ತೋಟದಲ್ಲಿ ವಿನೋದದಿಂದ ಸುತ್ತುತ್ತಾ ಇರುವಾಗ ಚೆನ್ನಾಗಿ ಪಕ್ವವಾಗಿದ್ದ ಹಣ್ಣುಗಳನ್ನು ನೋಡಿ ಅವುಗಳಲ್ಲಿ ಕೆಲವನ್ನು ಕೊಯ್ದ. ಅಣ್ಣನಲ್ಲಿ ತನಗಿದ್ದ ಸರಿಗೆಯಿಂದ ಆ ಕೊಯ್ದ ಹಣ್ಣುಗಳಲ್ಲಿ ಒಂದೆರಡನ್ನು ತಿಂದು ಬಿಟ್ಟ. ಆ ಬ್ರಾಹ್ಮಣನು ಹಣ್ಣನ್ನು ತಿನ್ನುತ್ತಿರುವ ಸಮಯಕ್ಕೆ ಸರಿಯಾಗಿ ಶಂಕನು ಹಿಂತಿರುಗಿ ಆಶ್ರಮಕ್ಕೆ ಬಂದ. ಆಗ ಲಿಖಿತನು ಹಣ್ಣುಗಳನ್ನು ತಿನ್ನುತ್ತಾ ಇರೋದನ್ನು ನೋಡಿ, ಲಿಖಿತ, ಈ ಹಣ್ಣುಗಳು ನಿನಗೆ ಎಲ್ಲಿ ಸಿಕ್ತು? ಅವುಗಳನ್ನು ನೀನು ಹೇಗೆ ತಿಂದೆ ಎಂದ. ಆಗ ಲಿಖಿತನು ಸಹೋದರ ಸ್ನೇಹದಿಂದ ನಗುತ್ತಾ ಮುಂದೆ ಬಂದು ನಮಸ್ಕರಿಸಿ, ಅಣ್ಣ, ನಾನು ಈ ಹಣ್ಣುಗಳನ್ನ ಇಲ್ಲಿಯೇ ಕಿತ್ತುಕೊಂಡೆ ಎಂದು ವಿನೋದಪೂರ್ವಕವಾಗಿ ಉತ್ತರ ಕೊಟ್ಟ. ಆಗ ಶಂಕನು ತೀವ್ರ ಕೋಪದಿಂದ, ಲಿಖಿತ, ನನ್ನನ್ನು ಕೇಳದೆ ಇಲ್ಲಿ ನೀನು ಹಣ್ಣನ್ನು ಕಿತ್ತು ತಿಂದೆಯಾದ್ದರಿಂದ ಇದೊಂದು ಕಳ್ಳತನವೇ ಆಯಿತು. ಆದ್ದರಿಂದ ನೀನು ಈಗಲೇ ರಾಜನ ಬಳಿಗೆ ಹೋಗಿ ನಿನ್ನ ಅಪರಾಧವನ್ನು ತಿಳಿಸಿಬಿಡಬೇಕು. ಅಷ್ಟು ಮಾತ್ರವಲ್ಲ, ಇತರರು ತಾವಾಗಿ ಸಮ್ಮತಿಸಿ ಕೊಡದೇ ಇದ್ದಾಗ ಅವರ ಸ್ವತ್ತನ್ನು ನಾನು ತೆಗೆದು ಉಪಯೋಗಿಸಿಬಿಟ್ಟೆ. ಇದರಿಂದ ನಾನು ಕಳ್ಳತನ ಮಾಡಿದಂತಾಯಿತು. ಆದ್ದರಿಂದ ಈಗ ನೀನು ನನ್ನನ್ನು ಚೋರನನ್ನಾಗಿ ತಿಳಿದು ಕಳ್ಳರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಿ ದಂಡಧಾರಣ ಎಂಬ ನಿನ್ನ ರಾಜಧರ್ಮವನ್ನು ರಕ್ಷಿಸಿಕೊಳ್ಳುವನಾಗು ಎಂದು ನೀನಾಗಿಯೇ ರಾಜನಿಗೆ ತಿಳಿಸಬೇಕು ಎಂದ. ಶಂಖಲಿಖಿತರ ಕಥೆ ನೋಡಿ ಹೇಗಿದೆ. ಅಣ್ಣ ತಮ್ಮಂದ್ರು, ಅಣ್ಣನ ಮನೆಯಲ್ಲಿ ತಮ್ಮಗಿಲ್ವೋ? ತಮ್ಮ ತಂದು ತಿಂದ್ರೆ ತನ್ನ ಸ್ವಂತ ಮಗ ಅವನಂತೆ ತಮ್ಮನನ್ನ ಭಾವಿಸಿ ಅವನಿಗೆ ಆ ಸ್ವಾತಂತ್ರ್ಯ ಅದ್ರಲ್ಲಿ ತಗೊಂಡ ಅಂತ. ಈ ಧರ್ಮ ಸೂಕ್ಷ್ಮಗಳು ಎಲ್ಲಿಯ ತನಕ ಆಗತ್ತೆ? ಅದರಂತೆಯೇ ಧರ್ಮಬದ್ಧನಾದ ಲಿಖಿತ ರಾಜನಾದ ಸುದ್ಯುಮ್ನ ಬಳಿಗೆ ಹೋದ. ಮಹಾತ್ಮನಾದ ಲಿಖಿತನ ಆಗಮವನ್ನ ದ್ವಾರಪಾಲಕರ ಮೂಲಕ ಕೇಳಿದೊಡನೆ ರಾಜನು ತಟ್ಟನೆ ತನ್ನ ಆಸದಿಂದ ಇಳಿದು ಮಂತ್ರಿಗಳೊಡಗೂಡಿ ಕಾಲ್ನಡಿಗೆಯಿಂದ ತಾನೇ ಬಂದು, ಹೇ ಧರ್ಮಜ್ಞ, ಮಹಾತ್ಮನಾದ ನೀನು ಇಲ್ಲಿಯವರೆಗೆ ಬಂದ ಕಾರಣ ಏನು?
ನಿನ್ನ ಕೋರಿಕೆ ಏನಿದ್ರೂ ಪೂರೈಸಿದಂತೆಯೇ ತಿಳಿ ಎಂದ. ಆಗ ಲಿಖಿತನು ಸುದ್ಯುಮ್ನನನ್ನ ನೋಡಿ, ಹೇ ಮಹಾರಾಜ, ನನ್ನ ಕೋರಿಕೆಯನ್ನ ನೀನು ನಡೆಸುವುದಾಗಿ ಪ್ರತಿಜ್ಞೆ ಮಾಡಿರುವೆ. ನೀನು ನಡೆಸಿಯೇ ತೀರಬೇಕು. ನನಗೆ ನಿನ್ನಿಂದ ಆಗಬೇಕಾದದ್ದು ಬೇರೆ ಏನೂ ಇಲ್ಲ. ನನ್ನ ಅಣ್ಣನ ಅನುಮತಿ ಇಲ್ಲದೆ ಅವನ ತೋಟದಲ್ಲಿ ನಾನಾಗಿ ಒಂದೆರಡು ಹಣ್ಣುಗಳನ್ನು ಕಿತ್ತು ತಿಂದುಬಿಟ್ಟೆ. ಇದಕ್ಕಾಗಿ ನೀನು ಈಗಲೇ ನನ್ನನ್ನು ದಂಡಿಸಬೇಕು ಎಂದ. ಅದಕ್ಕೆ ಸುದ್ಯುಮ್ನನು, ಹೇ ಬ್ರಾಹ್ಮಣೋತ್ತಮ, ದಂಡನಾದಿ ಕಾಲದಲ್ಲಿ ರಾಜನೇ ಪ್ರಮಾಣ ಎಂಬುದು ನಿನ್ನ ಮತವಾಗಿದ್ದ ಪಕ್ಷದಲ್ಲಿ ಅದರಂತೆ ನಿನಗೆ ಅನುಜ್ಞೆಯನ್ನು ಕೊಡುವುದಕ್ಕೂ ಆ ರಾಜನಿಗೆ ಅಧಿಕಾರ ಇರಬೇಕಷ್ಟೇ. ಆದ್ದರಿಂದ ನೀನು ಮಾಡಿದ ಕೆಲಸಕ್ಕೆ ನಾನೇ ಅನುಜ್ಞೆಯನ್ನು ಕೊಟ್ಟಿದ್ದೇನೆ. ಇದರಿಂದ ನೀನು ದೋಷವನ್ನು ನೀಗಿ ಶುದ್ಧನಾದೆ. ನಿನಗೆ ಬೇರೆ ಏನಾದರೂ ಕೋರಿಕೆ ಇದ್ರೆ ಕೇಳು, ಅದನ್ನು ನಡೆಸಿಕೊಡ್ತೇನೆ ಎಂದ. ಮಹಾತ್ಮನಾದ ರಾಜನು ಲಿಖಿತನಿಗೆ ಬಹಳವಾಗಿ ನಿರ್ಬಂಧಿಸಿ ಹೇಳಿದ್ರು. ಆ ಬ್ರಾಹ್ಮಣನು ತನಗೆ ದಂಡವನ್ನು ಹೊರತು ಬೇರೆ ಯಾವುದನ್ನು ಕೇಳಲಿಲ್ಲ. ಆಗ ರಾಜನು ಬೇರೆ ವಿಧಿ ಇಲ್ಲದೆ ಕಳ್ಳತನಕ್ಕಾಗಿ ನಡೆಸಬೇಕಾದ ಶಿಕ್ಷಾ ವಿಧಿಯನ್ನು ಅನುಸರಿಸಿ ಆ ಲಿಖಿತನ ಕೈಗಳೆರಡನ್ನು ಕತ್ತರಿಸುವಂತೆ ಆಜ್ಞೆ ಮಾಡಿದ. ಆ ಶಿಕ್ಷೆಯನ್ನು ಹೊಂದಿದ ಲಿಖಿತನು ಅಣ್ಣನಾದ ಶಂಕರನ ಬಳಿಗೆ ಬಂದು, ಅಣ್ಣ, ನನ್ನ ತಪ್ಪಿಗೆ ಶಿಕ್ಷೆಯನ್ನು ಹೊಂದಿದೆ. ನನ್ನ ದುರ್ಬದಿಗಾಗಿ ನೀನು ನನ್ನನ್ನು ಮನ್ನಿಸಬೇಕು ಎಂದು ಬಹಳ ದೈನ್ಯದಿಂದ ಕೇಳಿಕೊಂಡ. ಆಗ ಶಂಕರನು ಅವನಲ್ಲಿ ಕರೆಗೊಂಡು, ವತ್ಸ, ನೀನು ಧರ್ಮಜ್ಞ. ನಿಜವಾಗಿ ನಿನ್ನಲ್ಲಿ ನನಗೆ ಕೋಪ ಇಲ್ಲ. ನೀನು ನನ್ನನ್ನು ದೂಷಿಸಲಾರೆ ಎಂಬುದನ್ನು ಬಲ್ಲೆ. ಆದರೆ ನಮ್ಮ ಕುಲವು ಬಹಳ ಶುದ್ಧವಾದದ್ದು ಎಂದು ಲೋಕದಲ್ಲಿ ಹೆಸರುಗೊಂಡಿದೆ. ಆದ್ದರಿಂದ ಧರ್ಮಾತಿಕ್ರಮ ಮಾಡಿದ ನಿನಗೆ ಪ್ರಾಯಶ್ಚಿತ್ತವನ್ನು ನಡೆಸುವುದಕ್ಕಾಗಿ ಹೀಗೆ ಮಾಡಿದೆ. ಈಗ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ನಡೆಯಿತು. ನೀನು ಶೀಘ್ರದಲ್ಲಿ ಬಹುದಾ ನದಿಗೆ ಹೋಗಿ ಸ್ನಾನ ಮಾಡಿ ವಿದ್ಯುಕ್ತವಾಗಿ ದೇವತೆಗಳಿಗೂ ಋಷಿಗಳಿಗೂ ಪಿತೃಗಳಿಗೂ ತರ್ಪಣ ಕಾರ್ಯ ನಡೆಸು. ಇನ್ನು ಮೇಲೆ ಇಂತಹ ಅಧರ್ಮದಲ್ಲಿ ಪ್ರವರ್ತಿಸಬೇಡ. ವಿದ್ವಾಂಸರು ಬ್ರಹ್ಮಹತ್ಯೆ, ಸುರಾಪಾನ, ಕಳ್ಳತನ, ಗುರುದಾರ ಪರಿಗ್ರಹ ಎಂಬ ಈ ಪಾಪ ಕಾರ್ಯಗಳನ್ನ ಮಾಡುವವರನ್ನೇ ಸಹವಾಸವೋ ಮಹಾಪಾತಕಗಳು ಎಂದು ಹೇಳ್ತಾರೆ. ಇದು ಮಹಾಪಾತಕಗಳು. ಸ್ವರ್ಣಸ್ಥೇಯ, ಚಿನ್ನ ಕದಿಯೋದು, ಗುರುಪತ್ನಿ ಗಮನ, ಸುರಾಪಾನ, ಬ್ರಹ್ಮಹತ್ಯೆ, ಭ್ರೂಣ ಹತ್ಯೆ, ಇವೆಲ್ಲ. ಇದನ್ನ ಮಾಡುವಂತವರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡ್ರು ಕೂಡ ಅದು ಉಪಪಾತಕಗಳು ಅಂತ. ಪಂಚಪಾತಕ ಉಪಪಾತಕ ಆತ್ பிரமுச்சதே லபதே. அப்புறம் அவனுக்கு கை வந்ததா பாருங்க ಮುಂದೆ ಕತೆ சொல்றேன் ಅಂತ. ಇಲ್ಲಿ ಇವೆಲ್ಲ ಮಹಾಪಾತಕಗಳು. ಇವುಗಳಲ್ಲಿ ಕಳ್ಳತನ ಅನ್ನೋದು ಬಹಳ ಹೀನವಾದದ್ದು. ಇನ್ನೊಬ್ಬರದ ವಸ್ತುವನ್ನ ಅವರ ಪರ್ಮಿಷನ್ ಇಲ್ಲದೆ ತಗೊಳ್ಬಾರದು. ಕಳ್ಳತನವು ಬ್ರಹ್ಮ ಹತ್ಯೆಗೆ ಸಮಾನವೇ. ಬೇರೆ ಪಾಪಗಳಿಗೂ ಕೆಲವು ವೇಳೆ ಶರೀರ ದಂಡನೆ ವಿಧಿಸಿದ್ರು ಕೂಡ ಚೋರರಿಗೆ ಮುಖ್ಯವಾಗಿ ಶರೀರ ದಂಡವು ಹೊರತು ಬೇರೆ ಯಾವ ದಂಡನೆಯೂ ಇಲ್ಲ ಎಂದು ವಿಧಿಸಲ್ಪಟ್ಟಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಂಬ ಶೂದ್ರ ಎಂಬ 4 ವರ್ಣದಲ್ಲಿ ಯಾರೇ ಆದರೂ ಉದ್ದೇಶಪೂರ್ವಕವಾಗಿ ಮಾಡಿದ ಪಾಪಕ್ಕೆ ದಂಡಾರ್ಹರೇ ಆಗ್ತಾರೆ. ಇದರಲ್ಲಿ ವಿಚಾರವೇ ಇಲ್ಲ. ಮನುಷ್ಯರು ಪಾಪಗಳನ್ನು ಮಾಡಿದಾಗ ರಾಜನಿಂದ ತಕ್ಕ ಶಿಕ್ಷೆಯನ್ನು ಹೊಂದಿದರೆ ಅದರಿಂದ ಪಾಪ ವಿಮುಕ್ತರಾಗಿ ಪುಣ್ಯಾತ್ಮರಾದ ಸತ್ಪುರುಷಂತೆ ಸ್ವರ್ಗವನ್ನು ಹೊಂದ್ತಾರೆ. ಈಗ ನೀನು ಅದೇ ರೀತಿಯಲ್ಲಿ ರಾಜದಂಡನೆಗೆ ಪಾತ್ರನಾಗಿ ಶುದ್ಧನಾದೆ. ನಮ್ಮ ಕುಲಕ್ಕೂ ಇದರಿಂದ ಮೇಲ್ಮೆ ಉಂಟಾಯಿತು ಎಂದ. ಒಡನೆ ಲಿಖಿತನು ಅಣ್ಣನಿಗೆ ನಮಸ್ಕರಿಸಿ ಅವನ ಆಜ್ಞೆಯಂತೆ ಪವಿತ್ರವಾದ ಬಾಹುದಾ ನದಿಗೆ ಹೋಗಿ ಸ್ನಾನ ಮಾಡಿ ತರ್ಪಣ ಕಾರ್ಯಕ್ಕಾಗಿ ಆರಂಭಿಸಿದೊಡನೆ ಅವನ ಕೈಗಳೆರಡು ಮೊಳೆಯಿತು. 2 ಕೈ ಬಂತು ಅವನಿಗೆ. 2 ಕಮಲಗಳಂತೆ ಶೋಭಾಯಮಾನಬಹುದು. ಒಡನೆ ಲಿಖಿತನು ಆಶ್ಚರ್ಯದಿಂದ ಅಣ್ಣನ ಬಳಿಗೆ ಬಂದು ತನ್ನ ಕೈಗಳನ್ನು ಅವನಿಗೆ ತೋರಿಸಿದ. ಆಗ ಶಂಕರ, ವತ್ಸ, ನಾನೇ ಇದೆಲ್ಲವನ್ನು ನನ್ನ ತಪೋ ಮಹಿಮೆಯಿಂದ ನಡೆಸಿದೆ. ನೀನು ಸಂದೇಹ ಪಡಬೇಡ, ಇವೆಲ್ಲವೂ ದೈವಾಧೀನವಾದದು ಎಂದನು. ಆಗ ಲಿಖಿತನು, ಓ ಮಹಾ ತೇಜಸ್ವಿ, ನಿನ್ನ ತಪಸ್ಸಿಗೆ ಇಂತಹ ಶಕ್ತಿ ಇದ್ದ ಪಕ್ಷದಲ್ಲಿ ಈ ಶಿಕ್ಷೆಗೆ ಮೊದಲೇ ನೀನು ನನ್ನನ್ನು ಪರಿಶುದ್ಧನಾಗಿ ಮಾಡಬಹುದಾಗಿತ್ತಲ್ವೇ? ಹಾಗ್ಯಾಕೆ ಮಾಡ್ಲಿಲ್ಲ ಎಂದ. ಆಗ ಶಂಕರನು, ವತ್ಸ, ಅದೂ ನನಗೆ ಸಾಧ್ಯವೇ. ಆದರೆ 2 ಕಾರ್ಯಗಳನ್ನು ಉದ್ದೇಶಿಸಿ ಹೀಗೆ ಮಾಡಿದೆ. ರಾಜದಂಡದಿಂದ ನಿನಗೆ ಪ್ರಾಯಶ್ಚಿತ್ತ ಆಗಬೇಕು ಅನ್ನೋದು ಒಂದು, ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವುದರಿಂದ ರಾಜನು ಶುದ್ಧನಾಗಬೇಕು ಎಂಬುದು 2ನೇದು. ದಂಡವನ್ನು ವಿಧಿಸತಕ್ಕ ಅಧಿಕಾರವು ರಾಜನಿಗೆ ಹೊರತು ನನಗಿಲ್ಲ. ಈಗ ನೀವಿಬ್ಬರು ಶುದ್ಧರಾದ್ರಿ. ರಾಜನು ಕೂಡ ದಂಡವನ್ನು ಕೊಟ್ಟು ಅವನು ಶುದ್ಧನಾದ. ತನ್ನ ರಾಜ್ಯದಲ್ಲಿ ಈ ರೀತಿ ಅಧರ್ಮ ನಡಿಬಾರದು. ಆ ಸುಧರ್ಮನ ರಾಜ್ಯದಲ್ಲಿ ಇದೆಲ್ಲ ಪುರಾಣದ ಕಥೆಗಳು, ಅದು ಇದು ಅಂತಲ್ಲ. ಜೀವನದಲ್ಲಿ ಕೆಲವರ ಇದರಲ್ಲೇ ನಡೆಯುವಂತಹದ್ದನ್ನ
ರಾಮಕೃಷ್ಣರ ಪದ್ಯಗಳಲ್ಲಿ ಗಾಸ್ಪೆಲ್ ಆಫ್ ರಾಮಕೃಷ್ಣ ಅಂತ ಹಿಂದೆ ಬಹಳ ಓದಿದ್ದೆ ನಾನು ಇಂಗ್ಲಿಷ್ನಲ್ಲಿ. ಎಷ್ಟೆಲ್ಲ ಇದಗಳೆಲ್ಲ ವೃತ್ತಾಂತಗಳು ಬರುವಂತಹದ್ದು ಅಂತ. ಒಂದು ಉಲ್ಲೇಖವನ್ನ ಹಿಂದೆ ಯಾವಾಗ್ಲೂ ಹೇಳಿದ್ದು ನೆನಪು ನಾನು. ಒಬ್ಬ ಯಾತ್ರೆಯಾರ್ಥಿಯಾಗಿ ಹೊರಟಿದ್ದ ಶ್ರೋತ್ರಿಯ. ಅವನು ಒಂದು ದಿನದಿಂದ ನಡೆದು ಹೋಗ್ತಾ ಇದ್ದಿತ್ತಾನೆ ಎಲ್ಲ ಕಡೆಗೂ. ಹಾಗೆ ಸಂಜೆ ಹೊತ್ತಿಗೆ ಯಾವುದೋ ಒಂದು ಊರಿಗೆ ಬಂದ. ಅಲ್ಲಿ ಯಾರೋ ಒಬ್ಬರ ಮನೆಯಲ್ಲಿ ಉಳ್ಕೊಂಡ. ಇವರು ಶ್ರೋತ್ರಿಯರು ಅಂತ ನೋಡಿ ಅವರಿಗೆ ಅವರು ಆತಿಥ್ಯ ಎಲ್ಲ ನಡೆಸಿದ್ರು. ಮಾರನೇ ದಿವಸ ಇದ್ಮೇಲೆ ಇವನಿಗೆಲ್ಲ ಭೋಜನ ಇದೆಲ್ಲ ಸಿದ್ಧ ಮಾಡಿದ್ರು. ಊಟ ಮಾಡ್ದ. ಶ್ರೋತ್ರಿಯರು ಬಂದಿದ್ದಾರೆ ಅಂತ ಒಂದು ಬೆಳ್ಳಿ ಲೋಟ ಇಟ್ಟಿದ್ರು. ಇವನು ಊಟ ಎಲ್ಲ ಮುಗಿಸಿದ್ಮೇಲೆ ಉತ್ತರ ಪಕ್ಷ ತಗೊಂಡು ಆ ಲೋಟ ತೆಗೆದ್ಬಿಟ್ಟು ಜೋಳಿಗೆನೆಲ್ಲ ಹಾಕೊಂಡ. ಅವನು ನಿಜವಾಗ್ಲೂ ಕಳ್ಳ ಅಲ್ಲ ಅವನು. ಆಯ್ತು, ಅವರು ಗಮನಿಸ್ಲಿಲ್ಲ. ಅವ್ರಿಗೂ ಬೇಕಾದಷ್ಟಿತ್ತು. ಏನೋ ಇದೇನೋ ಎಲ್ಲೋ ಇದಾಯ್ತು ಅಂತ ಏನೋ ಅನ್ಕೊಳ್ಳಿಲ್ಲ. ಅವ್ರಿಗೂ ಗೊತ್ತಾಗಲಿಲ್ಲ. ಇವನಲ್ಲಿಂದ ಮತ್ತೆ ಇವನ ಪ್ರವಾಸ ಶುರು ಮಾಡ್ದ. ಸುಮಾರು 6 ಗಂಟೆ ನಡೆದು ಯಾವುದೋ ನದಿ ತೀರಕ್ಕೆ ಬಂದಿದ್ದಾನೆ. ಅಲ್ಲಿ ಇವನ ಅನುಷ್ಠಾನಕ್ಕೆ ಹೋಗಿ ಕೈಕಾಲು ತೊಳೆದು ಆಮೇಲೆ ಆಚೆ ನೋಡ್ಬೇಕು. ಇದಕ್ಕೆ ಬ್ಯಾಗ್ ಕೈ ಹಾಕಿದ್ರೆ ಬೆಳ್ಳಿ ಲೋಟ ಇದೆ. ಅವನಿಗೆ ಆಶ್ಚರ್ಯ, ನನಗೆ ಯಾಕೆ ಈ ಬುದ್ಧಿ ಬಂತು ಅವ್ರ ಮನೆ ಬೆಳ್ಳಿ ಲೋಟ ತರಬೇಕು ಅನ್ನುವಂಥದ್ದು, ಇದ್ರದ್ದು ಕ್ಲಿಯರ್ ಆಗ್ಬೇಕು ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಅವನ ಏನ್ ಪ್ರವಾಸ ಇದೆಯೋ ತೀರ್ಥಯಾತ್ರೆಯಲ್ಲಿ ಅದು ಬಿಟ್ಟು ಮತ್ತೆ ವಾಪಸ್ಸು ಮತ್ತೆ 6 ಗಂಟೆ ನಡೆದು ಅವ್ರ ಮನೆಗೆ ಬಂದ ಮೇಲೆ ಅವರಿಗೆ, ನೋಡಿ ನೀವು ಬೆಳಗ್ಗೆ ಊಟ ಹಾಕಿದ್ರಲ್ಲ, ಆದ್ಮೇಲೆ ಈ ಬೆಳ್ಳಿ ಲೋಟ ಇದನ್ನ ತಗೊಳ್ಳಿ, ನಿಮ್ಗೆ ವಾಪಸ್ ಕೊಡೋಕ್ ಬಂದೆ. ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕು. ನೀವು ನನ್ಗೆ ಆಹಾರ ಸಿಕ್ಕ ಬಡಿಸಿದ್ರಲ್ಲ, ಅದು ಎಲ್ಲಿಂದ ಸಂಪಾದಿಸಿದ್ದು ಅಂದ್ರು. ಅವನು ಯಜಮಾನ ಪತ್ನಿನ ಕೇಳ್ದ, ಏನೇ ಎಲ್ಲಿಂದ ಮಾಡಿದ್ದು ಅಡುಗೆ ಇದ್ರದ್ದೆಲ್ಲ? ಅವಳು ಹೇಳಿದ್ಲು, ಇಲ್ಲ, ಸಡನ್ ಆಗಿ ಅತಿಥಿಗಳು ಬಂದಿದ್ದಲ್ಲ, ಏನು ಇರ್ಲಿಲ್ಲ, ತರಕಾರಿ ನಮ್ಮ ಮನೆದು ಪಕ್ಕದ ಮನೆದು ಹಿತ್ಲುಗಳು ಜೊತೆಗೆ ಇದೆ, ಏನ್ ಬೆಲ್ಲಿನಲ್ಲಿ ಆ ಕಡೆ ಕೈ ಹಾಕಿದ್ರೆ ಸಿಗುತ್ತೆ, ಅಲ್ಲಿ ಒಂದೆರಡು ತರಕಾರಿ ತಗೊಂಡೆ, ಕತ್ತರಿಸಿ ಎಲ್ಲ ಮಾಡಿ ಅಡಿಗೆ ಮಾಡಿ ಅವನಿಗೆ ಬಡಿಸಿದೆ ಅಂತ. ನೀನ್ ಅವ್ರ ಪರ್ಮಿಷನ್ ಕೇಳಿದೀಯಾ? ತರಕಾರಿ ನಿಮ್ದು ತಗೊಳ್ತೀನಿ, ಯಾರೋ ಅತಿಥಿಗಳು ಬಂದಿದ್ದಾರೆ ಅಂತ ಕೇಳಲಿಲ್ಲ. ಕೇಳದೆ ಇನ್ನೊಬ್ಬರ ವಸ್ತುವನ್ನು ತಗೊಂಡಿದ್ದು ಅದು ಕಳ್ಳತನವೇನೆ. ಅದರಿಂದ ನೀನು ಮಾಡಿ ಬಡಿಸಿದಂತ ಆಹಾರ ಅದು ಇವನ ಮನಸ್ಸಿಗೆ ಆ ಪ್ರೇರಣೆಯನ್ನು ಕೊಟ್ಟು ಆ ಬಳ್ಳಿ ಲೋಟವನ್ನು ತಗೊಳ್ಳೋಕೆ ಕಾರಣವಾಯ್ತು. ಎಷ್ಟು ಸೂಕ್ಷ್ಮ ಇದು ಅಂತ. ಆಹಾರ ನಿಯಮದಲ್ಲಿ ಹೇಳ್ಬೇಕಾದ್ರೆ ಆಹಾರ ಶುದ್ಧವು ಸತ್ವ ಶುದ್ಧಿ ಇವೆಲ್ಲ ಬರುವಂತದ್ದು. ಈ ಶಂಕಲಿಖಿತರ ವೃತ್ತಾಂತದಲ್ಲೂ ಅಷ್ಟೆ. ಈಗ ಪರಶುರಾಮ ಅವನ ಅಣ್ಣಂದ್ರು ಎಲ್ಲ ಇದ್ರು. ಕೋಪ ಬಂತು ಜಮದಗ್ನಿಗೆ. ಆ ರೇಣುಕೆ ಎಲ್ಲ ಹೋಗಿ ಗಂಧರ್ವರು ಯಾರೋ ಸ್ನಾನ ಮಾಡ್ತಿದ್ರು, ಅಯ್ಯೋ ಎಷ್ಟು ಚೆನ್ನಾಗಿ ಸ್ನಾನ ಮಾಡ್ತಿದ್ದಾರೆ ಅಂತ ನೋಡ್ತಾ ನಿಂತ್ಬಿಟ್ಲು. ಇಲ್ಲಿ ಬರೋ ತಡವಾಯ್ತು. ಕೋಪ ಇವನಿಗೆ ಕಾಯ್ತಾ ಇದ್ದಿದ್ದು ಜಮದಗ್ನಿ. ಕೋಪದಿಂದ ಹೇಳಿದ ದೊಡ್ಡ ಮಗನಿಗೆ, ನಿನ್ ತಾಯಿ ತಲೆ ತೆಗಿಯೋ ಅಂತ. ಏನ್ ನಿನಗೆ ತಲೆ ಕೆಟ್ಟಿದ್ಯಾ? ತಾಯಿ ತಲೆ ತೆಗೆದು ಬಿಡೋದೆ, ನಾನಾ ಕೆಲಸ ಮಾಡೋಲ್ಲ ಅಂದ. ಇವ್ರದೆಲ್ಲ 2-3 ಜನ. ಆಮೇಲೆ ಕಡೆಗೆ ಇವನೆಲ್ಲ ಹೋಗಿದ್ದ ಪರಶುರಾಮ ಬಂದ. ನಾನು ಹೇಳಿದ್ ಮತ್ ಕೇಳ್ತೀಯನೋ? ಅಯ್ಯೋ ಯಾವತ್ತಿಲ್ಲ, ಏನ್ ಬೇಕಾದ್ರೆ ನಾನು ಪ್ರಾಣನೇ ಕೊಡ್ತೀನಿ ಇಂದ. ನೋಡು ನಿನ್ ತಾಯಿ ತಲೆ ತೆಗಿಯಿಂದ ತೆಗೆದ ಕೊಡ್ಲಿನ ತೆಗೆದು ಒಂದು ಹೊಡೆದ, 2 ಚೂರಾಗಿ ಬಿತ್ತು ತಲೆ ಒಂದ್ ಕಡೆ, ಇದೊಂದೆ. ಶಬಾಷ್ ಮಗನೇ, ನಾನು ಹೇಳಿದ ಮಾತನ್ನ ನೀನು ನಡೆಸಿದೆಲ್ಲ, ನಿನ್ಗೇನ್ ಬೇಕು ವರ ಕೇಳೋನು, ನನ್ನ ತಾಯಿನ ಬದುಕ್ಸು ಒಂದ. ಅವನು ಜಮದಗ್ನಿಗೆ ಆ ಶಕ್ತಿನೂ ಇತ್ತು. ಎಲ್ರೂ ಈ ಕೆಲಸ ಮಾಡಕ್ಕಾಗತ್ತೇನು? ಆದ್ರೆ ವಿಧೇಯತೆ ಇದು ಎಷ್ಟರ ಮಟ್ಟಿಗೆ. ಇವೆಲ್ಲ ಕಥೆಗಳಲ್ಲಿ ಬರ್ಬೇಕಾದ್ರೆ ಎಷ್ಟು ಸೂಕ್ಷ್ಮವಾದದ್ದು ಒಂದೊಂದು ಅಂತ. ಪರಶುರಾಮ ಕೇಳಿದ್ದು, ನನ್ನ ತಾಯಿಯನ್ನು ಬದುಕಿಸಿಕೊಡು. ಪರಶುರಾಮನಿಗೂ ಗೊತ್ತು ತಂದೆಯ ಶಕ್ತಿ ಎಷ್ಟು ಅಂತ. ಅವಳು ಇನ್ಯಾವುದನ್ನು ನೋಡಿದ್ದು, ಆ ದೋಷದಿಂದ ಅವಳು ಮುಕ್ತಳಾದ್ಲು. ಅಹಲ್ಯ ಇವಳು ದೇವರಾಜ ಕುತೂಹಲ ಅಂತ ರಾಮಾಯಣದಲ್ಲೇ ಬರುತ್ತೆ. ದೇವರಾಜ ಬಂದು ನನ್ನ ಬಯಸಿದ್ದಾನಲ್ಲ, ಅವನಿಗೆ ಶಚಿ ಪತ್ನಿ ಇದ್ದಾಳೆ, ಮೇನಕೆ ಇದ್ದಾಳೆ, ರಂಬೆ ಇದ್ದಾಳೆ, ಅವಳು ತಿಲೋತ್ತಮ ಇದ್ದಾಳೆ, ಒಬ್ರೆ ಇಬ್ರೇ ಅಲ್ಲಿ. ಮತ್ತೆ ಅಲ್ಲಿ ಯಾರ ಜೊತೆ ಸೇರಿದ್ರು ಕೂಡ ಅದು ದೋಷ ಇಲ್ಲ. ಯಾರನ್ನ ಬೇಕಾದ್ರೂ ಉಪಯೋಗಿಸ್ಬೋದು, ಭೋಗಿಸ್ಬಹುದು. ಹೀಗೆಲ್ಲ ಇದ್ದಾಗ ಅವರೆಲ್ಲರನ್ನು ಬಿಟ್ಬಿಟ್ಟು ನನ್ನ ಸೌಂದರ್ಯವನ್ನ ನೋಡಿ ಬಯಸ್ಬಿಟ್ಟು ಬಂದಲ್ಲ ಅಂತ ಇವಳು ಮನಸ್ಸಿನಲ್ಲಿ ಜಾರದಳು.
ಗೌತಮ ಜ್ಞಾನ ದೃಷ್ಟಿಯಿಂದ ನೋಡ್ದ. ನೀನು ತಪಸ್ಸು ಮಾಡು 1000 ವರ್ಷದವರೆಗೆ, ರಾಮ ಮುಂದೆ ಬಂದ ಮೇಲೆ ಆಶ್ರಮಕ್ಕೆ, ಅಲ್ಲಿಯ ತನಕ ನೀನು ಅದೃಶ್ಯನಾಗಿರುವಂತ. ಇದು ಮೂಲ ರಾಮಾಯಣದಲ್ಲಿರೋದು. ಇದು ಕಲ್ಲಾಗೋದು, ಅವನ ಒಂದು ಕಾಲಿಟ್ಟ, ಇದೆಲ್ಲ ಇಲ್ಲ. ಆ ಅಲ್ಲಿಯ ಬಂದ ಮೇಲೆ ರಾಮ ಅವಳಿಗೆ ನಮಸ್ಕಾರ ಮಾಡ್ತಾನೆ. ಇವರು ಸೇರಿದಂತ ದೃಷ್ಟಿಯಲ್ಲಿ ನೋಡಿದ್ರೆ ತನ್ನ ದಿವ್ಯ ದೃಷ್ಟಿಯಿಂದ ಗೌತಮನು ಬರ್ತಾನೆ. ಗೌತಮ ಅಹಲ್ಯರ ಮಗ ಶತಾನಂದ, ಅವನು ಜನಕನಿಗೆ ರಾಜ ಗುರು ಆಗಿರೋನವನು. ಅವನಿಗೆ ವಿಶ್ವಾಮಿತ್ರರು ಈ ಕಥೆ ಇದನ್ನೆಲ್ಲ ಹೇಳ್ಬೇಕಾದ್ರೆ ತಿಳಿಸ್ತಾರೆ. ಈ ಅಹಲ್ಯ ಶಾಪ ವಿಮೋಚನೆದು ಇದು ಇನ್ನೊಂದು ರಾಮಾಯಣದಲ್ಲಿ ಬರುವಂತ ಕಥೆ. ಕಲ್ಲಾಗಿದ್ದ ಅಹಲ್ಯೆಗೆ ರೂಪವನ ಅಲ್ಲಿಯ ಕೊಟ್ಟನು ಶ್ರೀರಾಮ. ಇವನು ಬಂದ, ಒಂದು ಕಲ್ಲು ಬಂಡೆ ಇತ್ತು, ಅದ್ರ ಮೇಲೆ ಕಾಲಿಟ್ಟ, ಅದು ಹೆಣ್ಣಾಯ್ತು. ರಾಮನ ಕಾಲಿನ ಪಾದ ಸ್ಪರ್ಶದಿಂದ ಕಲ್ಲು ಇದಾಯ್ತು. ಈ ತರದೆಲ್ಲ ಬೇಕಾದಷ್ಟು ಬರುತ್ತೆ, ಬೇರೆ ಬೇರೆ. ಮೂಲ ರಾಮಾಯಣದಲ್ಲಿ ಏನಿದ್ದು ಅಂದ್ರೆ ಹಾಗೆ. ಮತ್ತೆ ಇಂದ್ರನ ಜೊತೆಗೆ ಸೇರಿದ್ದು ಅಂತ. ಅದು ಏನು, ಗೌತಮನ ವೇಷವನ್ನ ಧರಿಸ್ಕೊಂಡು ಇಂದ್ರ ಬಂದ. ಬರ್ಬೇಕಾದ್ರೆ ಕೋಳಿ ಅಂತ ಕೂಗಿದ, ಜಾವದ ಕೋಳಿ ತರ. ಗೌತಮರು ಜಾವದ ಕೂಗಿ ಕುಳಿತು 3 ಗಂಟೆ ಎದ್ದು 4 ಗಂಟೆ ಅಂತ ಹೇಳಿ ಎದ್ದವ್ರು ಸ್ನಾನಕ್ಕೆ ಹೋದ್ರು. ನೋಡಿದ್ರೆ ಇನ್ನೂ ರಾತ್ರಿ. ಅವ್ರು ಅಲ್ಲಿಗೆ ಬರೋ ಅಷ್ಟರಲ್ಲಿ ಇದೆಲ್ಲ ಆಗೋಯ್ತು. ಇವನು ಅಹಲ್ಯೆಯೊಡನೆ ಸೇರಿ ಅಲ್ಲಿಂದ ಬೇಗ ಬೇಗ ಹೋಗ್ಬೇಕು ಅಂತ ಹೊರಗಡೆ ಬಂದ. ಗೌತಮ ಎದುರಿಗೆ ಬಂದ. ಗೌತಮನ ರೂಪದಲ್ಲೇ ಇದ್ದವನು ಇವನು. ಮೋಸದಿಂದ ನಿನ್ನ ವೃಷಣ ಬಿದ್ದೋಗಲಿ ಇಂದ ಶಾಪ ಅವನಿಗೆ, ಮೈಯೆಲ್ಲ ಕಣ್ಣಾಗಲಿ ಅಂತ. ಗೌರಾವಸ್ಕಂದಿನ್ನ ಹಲ್ಯಾಯೈ ಜಾರ ಕೌಶಿಕ ಗೌತಮ ಬ್ರುವಾಣ. ವೇದದಲ್ಲಿ ಈ ಕಥೆ ಬರುತ್ತೆ. ಅಹಲ್ಯಾಯೈ ಜಾರ ಅನ್ನೋದು ಇಂದ್ರನಿಗೆ ಬಿರುದು. ಈ ರೀತಿ ತಪ್ಪುಗಳು ನಡೆಯುತ್ತೆ, ಒಂದೊಂದು ವೇಳೆ ಪ್ರಮಾದವಶಾತ್ ನಡೆಯುತ್ತೆ. ತಪ್ಪು ಮಾಡಿದವನ್ನ ಸಮಾಜ ಯಾವಾಗಲೂ ದೂಷಿಸ್ತಾನೆ ಇರಬೇಕಾಗಿಲ್ಲ. ಅವರು ಪರಿಶುದ್ಧರಾಗಿ ಇವತ್ತು ಪ್ರಾತಸ್ಮರಣಿನಲ್ಲಿ ಮೊದಲನೇವಳು ಅಹಲ್ಯ, ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರಣೆ ನಿತ್ಯ ಮಹಾಪಾತಕ ನಾಶನ. ತಪ್ಪು ಮಾಡಬೇಕು ಅಂತಲ್ಲ ಉದ್ದೇಶ, ಆದ್ರೆ ಪರಿಶುದ್ಧರಾಗೋದು ಹೇಗೆ? ಎಲ್ಲ ವಿಚಿತ್ರವಾದಂತ ಕಥೆಗಳು ನಮ್ಮಲ್ಲಿ ಬರುವಂತಹದ್ದು. ಅಶ್ವತ್ಥಾಮ, ಈಗ ತಾನೇ ನೋಡಿದ್ವಿ ಏನ್ ಒಳ್ಳೆ ಕೆಲಸ ಮಾಡ್ದ ಅವನು ಅಂತ. ಎಲ್ಲರಿಂದ ಚೀತು ಅನ್ನಿಸ್ಕೊಂಡು ಕೃಷ್ಣನ ಶಾಪ ಅವನಿಗೆ. ಆ ಹಣೆನಲ್ಲಿ ಕಿತ್ತಿದ್ದು ವ್ರಣವಾಗಿ ತನಗೇನೆ ಇದರ ದುರ್ವಾಸನೆ, ಅದನ್ನ ಅಲಿತಾ ಇರು ನೀನು ಅಂತ. ಅಂತವ್ರಿಗೆ ಈ ಪದವಿ ಹೆಂಗ್ ಸಿಕ್ತು? ಚಿರಂಜೀವಿಗಳಲ್ಲಿ ಇದೆಲ್ಲ ಪುರಾಣಗಳಲ್ಲಿ ನೋಡಿ ವಿಚಾರ ಮಾಡಿ ಆಗ್ಬೇಕು. ಹೇಗ್ ಸಿಕ್ತು? ಸಿಗುತ್ತೆ, ಉತ್ತರ ಇಲ್ಲ ಅಂತಿಲ್ಲ, ನೋಡ್ಬೇಕಷ್ಟೆ. ಸ್ಮೃತಿ ಗ್ರಂಥಗಳು ಇವುಗಳನ್ನೆಲ್ಲ ನೋಡಿದಾಗ ಸಿಗುವಂತ. ಈಗ ಶಂಕ ಲಿಖಿತನಲ್ಲಿ ಶಂಕನಿಗೆ ಈ ಶಕ್ತಿ ಎಲ್ಲ ಇದ್ರೆ ಅವನೇ ಮೊದಲು ಮಾಡ್ಬೋದಾಗಿತ್ತಲ್ಲ. ಅಂದ್ರೆ ಇವನು ಯಾವ ಸರಹದ್ದಿಗೆ ಒಳಗಾಗಿದ್ದಾನೆ ರಾಜ, ಆ ರಾಜನಿಗೂ ಕೂಡ ಅವನ ರಾಜ್ಯದ ಯಾವುದೇ ಕೊನೆಯಲ್ಲಿ ಏನೇ ಒಂದು ಅನ್ಯಾಯ ನಡೆದ್ರು ಕೂಡ ಅದಕ್ಕೆ ರಾಜ ಹೊಣೆಗಾರನಾಗ್ತಾನೆ. ಲಿಖಿತನೇ ಅವನಿಗೆ ಬಲವಂತ ಮಾಡ್ತಾನೆ, ನೀನು ರಾಜನಾಗಿ ನೀನು ನಿನ್ನ ದಂಡನೆ ಏನಿದೆ ಶಿಕ್ಷೆ ಅದನ್ನ ನೀಡು ಅಂತ ಕೈ ಕತ್ತರಿಸು. ಹಾಗಿದ್ರೆ ಸುಳ್ಳು ಹೇಳುವುದು ಕೂಡ ಇದ್ದೇನೆ. ನಾನ್ ಋತಂ ವದೇತ್, ಇನ್ನೊಬ್ಬರ ಹಣವನ್ನ ಇದನ್ನ ಬಯಸಬೇಡ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಗೃಧ ಕಸ್ಯ ಸ್ವಿಧನಂ. ಇನ್ನೊಬ್ಬರ ಹಣಕ್ಕೆ ಆಸೆ ಪಡಬೇಡ. ಇದು ಎಂತೆಂತಹ ಒಳ್ಳೆಯ ಸಂದೇಶಗಳಿದೆ ನೋಡಿ. ನಮ್ಮ ಬಾಳು ಬರೀ ಈ ಜನ್ಮದಲ್ಲಿ ನಾವೇನೋ ಚೆನ್ನಾಗಿ ಲಕ್ಸುರಿಯಸ್ ಆಗಿದ್ದೀವಿ ಅನ್ನೋದಷ್ಟೇ ಅಲ್ಲ, ಎಷ್ಟು ಚೆನ್ನಾಗಿ ಆದರ್ಶದಿಂದ ನೀತಿಯುತವಾಗಿ ಬಾಳುತ್ತೀವಿ. ಅದರಿಂದ ನಮಗೆ ಉತ್ತಮ ಗತಿಗಳು, ಮೋಕ್ಷ ಸಾಮ್ರಾಜ್ಯವು ಸಿಗಬೇಕು ಅಂದ್ರೆ ಸರಿಯಾದನ್ನ ಅರಿಸ್ಕೊಳ್ಬೇಕು, ಶಾಸ್ತ್ರದಂತೆ ನಡೆಯಬೇಕು. ಹೇ ಧರ್ಮರಾಜ, ಇದರಿಂದ ಸುದ್ಯುಮ್ನ ರಾಜನು ದಕ್ಷ ಪ್ರಜಾಪತಿಯಂತೆ ಉತ್ತಮ ಸಿದ್ಧಿಯನ್ನು ಹೊಂದಿದ. ರಾಜರಿಗೆ ಪ್ರಜೆಗಳನ್ನ ದಾರಿ ತಪ್ಪಿ ಹೋಗದಂತೆ ಎಚ್ಚರದಿಂದ ಪಾಲಿಸುವುದೇ ಉತ್ತಮ ಧರ್ಮ. ಆದ್ದರಿಂದ ಧರ್ಮಜ್ಞನಾದ ನೀನು ಕ್ಷತ್ರ ಧರ್ಮದಿಂದ ನಡೆಸಿದ ಕಾರ್ಯಕ್ಕಾಗಿ ದುಃಖಿಸುವುದು ಬೇಡ. ನಿನ್ನ ಸಹೋದರರು ಹೇಳಿದ ಹಿತವಾಕ್ಯದಂತೆ ನೀನು ನಡೆಸು. ಹೇ ರಾಜೇಂದ್ರ, ಕ್ಷತ್ರಿಯರಿಗೆ ದಂಡನವು ಧರ್ಮವೇ ಹೊರತು
ಮುಂಡನ ತಲೆ ಬೋಳಿಸಿಕೊಂಡು ಸನ್ಯಾಸಿ ಆಗುವುದು ಧರ್ಮ ಅಲ್ಲ ಅಂತಂದ. ಸನ್ಯಾಸ ಧರ್ಮ ಶ್ರೇಷ್ಠ, ಬಟ್ ಯಾರಿಗೆ? ಅದರ ವಿವೇಕ ಬೇಕು. ಸೊ ಅದರಿಂದ ಧರ್ಮರಾಜ ಏನೇನ್ ಹೇಳ್ತಾನೆ ಅದು ಸುಳ್ಳಲ್ಲ, ಸರಿ ಅಲ್ಲ ಅಂತ ಹೇಳಲ್ಲ, ಆದ್ರೆ ಅದು ಅವನಿಗೆ ಅನ್ವಯಿಸೋಲ್ಲ. ಅದು ಯಾವ ಸಂದರ್ಭಕ್ಕೆ ಯಾವ್ದು ಅದು ಬೇಕಾದದ್ದು. ಇಲ್ಲಿಗೆ 23ನೇ ಅಧ್ಯಾಯ. ಅಷ್ಟಮೈಹಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ವ್ಯಾಸನು ಧರ್ಮರಾಜರಿಗೆ ಹಯಗ್ರೀವನೆಂಬ ರಾಜನ ನಿದರ್ಶನವನ್ನು ಹೇಳಿ ರಾಜ್ಯದಲ್ಲಿ ನಿಲ್ಲುವಂತೆ ಬೋಧಿಸಿದ್ದು. ಈ ಹಯಗ್ರೀವ ಅಂತಂದ್ರೆ ಅನೇಕರು ಬರ್ತಾರೆ. ಒಬ್ಬ ರಾಕ್ಷಸನು ಇದ್ದಾನೆ, ಇವನು ಲಕ್ಷ್ಮೀ ಹಯಗ್ರೀವ, ಭಗವಂತ ಅಲ್ಲ, ಅವನೊಬ್ಬ ರಾಜ. ಅವನ ಕಥೆ ಏನು ಅನ್ನೋದನ್ನ ಮುಂದಿನ ವಾರ ನೋಡೋಣ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.